ಎಸ್ ನಮಸ್ಕಾರ ವೀಕ್ಷಕರೇ, ಬಿಗ್ ಡಿಬೇಟ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್. ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಬಿಗ್ ಡಿಬೇಟ್ನಲ್ಲಿ ಪ್ರತಿನಿತ್ಯ ಬರ್ನಿಂಗ್ ಇಶ್ಯೂಸ್ಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ. ಆ ಕುರಿತಂತೆ ತಜ್ಞರ ಜೊತೆ ವಿಸ್ತೃತವಾದ ಚರ್ಚೆಯನ್ನು ಮಾಡ್ತೀವಿ. ಇವತ್ತು ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಡೆಲ್ಲಿ ಚುನಾವಣೆ. ಈಗಾಗಲೇ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಎಲ್ಲರೂ ಕೂಡ ಮನೆ ಮನೆ ಪ್ರಚಾರವನ್ನು ಇವತ್ತಿನಿಂದ ಆರಂಭ ಮಾಡಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಗಮನ ಹರಿಸಲೇಬೇಕಾದಂತಹ ವಿಚಾರ ಸಮೀಕ್ಷೆಗಳು ಬದಲಾಗಿರ್ತಕ್ಕಂಥದ್ದು. ಆರಂಭದ ದಿನಗಳಲ್ಲಿ ಎಲ್ಲರೂ ಕೂಡ ಈ ಬಾರಿ ಬಿಜೆಪಿಗೆ ಬಹುಮತ ಬರುತ್ತೆ, ಸರಳ ಬಹುಮತ ಬರುತ್ತೆ, ಬಿಜೆಪಿ ಅಂತ ಹೇಳ್ತಾ ಇದ್ದಿದ್ದು ಕಿರಣ್ ಬೇಡಿ ಅವರನ್ನ ಬಿಜೆಪಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಿಸಿದ ನಂತರ ಕ್ರಮೇಣವಾಗಿ ಸಮೀಕ್ಷೆಗಳ ಫಲಿತಾಂಶ ಬದಲಾಯ್ತಾ ಹೋಯಿತು. ಅದರಲ್ಲೂ ನಿನ್ನೆ ಬಂದಿರತಕ್ಕಂಥ ಒಂದು ಫಲಿತಾಂಶದ ಪ್ರಕಾರ ಸರಳ ಬಹುಮತದತ್ತ ಆಮ್ ಆದ್ಮಿ ಪಕ್ಷ ಅಂತಕ್ಕಂಥದ್ದು. ಕೆಲವು ಸಮೀಕ್ಷೆಗಳು ಮಾತ್ರ ಆ ರೀತಿ ಹೇಳಿದೆ, ಇನ್ನು ಕೆಲವು ಸಮೀಕ್ಷೆಗಳು ಸರಳ ಬಹುಮತದತ್ತ ಬಿಜೆಪಿ ಬರ್ತಾ ಇದೆ, ಆದರೆ ವೋಟ್ ಶೇರಿಂಗ್ ಕಡಿಮೆ ಆಗಿದೆ ಅಂತಕ್ಕಂಥದ್ದು. ಸೊ ಇದೆಲ್ಲ ನೋಡ್ತಾ ಹೋದ್ರೆ, ಹಲವಾರು ಅಂಶಗಳನ್ನ ಪ್ರಸ್ತಾಪ ಮಾಡ್ತಾ ಹೋದ್ರೆ, ನಿಜಕ್ಕೂ ಕಿರಣ್ ಬೇಡಿಯವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದು ಬಿಜೆಪಿಗೆ ವರದಾನವಾಗಿದೆಯಾ, ಶಾಪವಾಗಿದೆಯಾ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗೆಯೇ ಅರವಿಂದ್ ಕೇಜ್ರಿವಾಲ್ ಅವರ ಇತ್ತೀಚಿನ ಹೇಳಿಕೆಗಳು, ಅವರ ನಡೆ ನುಡಿಗಳು ಇವೆಲ್ಲವೂ ಕೂಡ ಮತದಾರರ ಮೇಲೆ ಪರಿಣಾಮ ಬೀರುತ್ತಾ. ಮತ್ತೆ ಅಲ್ಲೇ ಇದ್ದು ಬಂದಂತಹ ಕೆಲವರು ಹೇಳ್ತಾ ಇದ್ದಾರೆ, ಇವತ್ತು ಮತ್ತು ನಾಳೆ ಮಿರಾಕಲ್ ಡೇಸ್ ಅಂತ ಹೇಳ್ತಾ ಇದ್ದಾರೆ, ಜನರ ಮನ ಪರಿವರ್ತನೆ ಆಗ್ತಕ್ಕಂಥ ದಿನಗಳು. ಹಾಗಾದ್ರೆ ಏನು ಅವರು ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ಮನೆ ಮನೆ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡೋಣ. ಇದೇ ಇವತ್ತಿನ ಬಿಗ್ ಡಿಬೇಟ್ ವಿಶೇಷ, ಡೆಲ್ಲಿ ಅಟ್ ಕ್ಲೈಮ್ಯಾಕ್ಸ್. ಡೆಲ್ಲಿ ಅಟ್ ಕ್ಲೈಮ್ಯಾಕ್ಸ್ ನಲ್ಲಿ ನಾನು ಆಗ್ಲೇ ಹೇಳಿದಂತೆ ಕೆಲವೊಂದು ಅಂಶಗಳು ಸಮೀಕ್ಷೆಯ ಫಲಿತಾಂಶವನ್ನ ಬದಲು ಮಾಡಿತು. ಆ ಅಂಶಗಳನ್ನೇ ಆಧಾರವಾಗಿ ಇಟ್ಕೊಂಡು ಇವತ್ತು ನಾನು ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಗ್ರಾಫಿಕ್ಸ್ ಸಹಾಯದಿಂದ ಏನೆಲ್ಲ ಅಂಶಗಳು ಇವಾಗ ಈ ಸಮೀಕ್ಷೆ ಬದಲಾಗೋದಕ್ಕೆ ಕಾರಣ ಅಂತ ನೋಡೋಣ. ಹಾಗಾದ್ರೆ ಮೊದಲನೇದಾಗಿ ಬದಲಾಯಿತು ಮಾಧ್ಯಮಗಳ ಸಮೀಕ್ಷೆ. ಎಲ್ಲರೂ ಕೂಡ ಇದನ್ನೇ ಹೇಳ್ಕೊತಾ ಇದ್ದಾರೆ. ಚುನಾವಣೆ ಘೋಷಣೆ ಆಗ್ತಾ ಇದ್ದಂತೆ ಮಾಧ್ಯಮಗಳು ನಡೆಸಿದ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಮೊದಲ ಸ್ಥಾನ, ಎಎಪಿಗೆ ಎರಡನೇ ಸ್ಥಾನ, ಕಾಂಗ್ರೆಸ್ನದ್ದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತ ಸ್ಥಿತಿ ಇತ್ತು. ಈಗ ಎಎಪಿಗೆ 47% ಮತ ಸಿಗಲಿದೆ ಅನ್ನೋ ಸಮೀಕ್ಷೆಗಳು ಹೊರಬಿದ್ದಿದೆ. ಜೊತೆಗೆ ಕೆಲವು ಮಾಧ್ಯಮಗಳ ಸಮೀಕ್ಷೆಯಲ್ಲಿ ಎಎಪಿಯೇ ಮೆಜಾರಿಟಿ ಗಳಿಸಲಿದೆ ಎಂಬ ವಾದ ಹುಟ್ಟುಕೊಂಡಿದೆ. ಇದು ಬಿಜೆಪಿಯನ್ನ ಕಂಗಾಲನ್ನಾಗಿಸಿದೆ. ಇನ್ನು ಬಿಜೆಪಿ ಮತ ಕುಸಿಯಲು ಕಿರಣ್ ಬೇಡಿ ಕಾರಣನ, ಬಿಜೆಪಿಯ ವೋಟ್ ಶೇರ್ ಕುಸಿಯೋದಕ್ಕೆ ಕಿರಣ್ ಬೇಡಿ ಕಾರಣ ಎಂಬ ವಾದ ಹುಟ್ಟುಕೊಂಡಿದೆ. ಬೇಡಿಯವರನ್ನ ಬಿಜೆಪಿ ಸಿಎಂ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡ್ತಾ ಇದ್ದಂತೆ ಅರವಿಂದ್ ಕೇಜ್ರಿವಾಲ್ ಅವರು ಬೇಡಿಯವರನ್ನ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ರು. ಕಿರಣ್ ಬೇಡಿ ಈ ಪಂಥಾಹ್ವಾನವನ್ನು ನಿರಾಕರಿಸಿದ್ರು. ಅಷ್ಟೇ ಅಲ್ಲ, ಬಿಜೆಪಿಯನ್ನ ವಿರೋಧಿಸಿದ್ದ ಕಿರಣ್ ಬೇಡಿ ಮಾಡಿದಂತಹ ಟ್ವೀಟ್ಗಳು ಇದ್ದಕ್ಕಿದ್ದಂತೆ ಅವರ ನಿಲುವು ಬದಲಾಗಿದ್ದನ್ನ ಎಎಪಿ ಸಮರೋಪಾದಿಯಲ್ಲಿ ಪ್ರಶ್ನೆ ಮಾಡಿತು. ಇದರಿಂದಾಗಿ ಬಿಜೆಪಿಗೆ ಬರಬೇಕಿದ್ದ ವೋಟ್ ಶೇರ್ ಕಡಿಮೆಯಾಗಿದೆ ಅನ್ನೋ ವಾದ ಹುಟ್ಟುಕೊಂಡಿದೆ. ಹಾಗೇನೆ ಬಿಜೆಪಿಗೆ ಮುಳುವಾಗ್ತಾ ಇದೆಯಾ ಆಂತರಿಕ ಕಚ್ಚಾಟ? ಕಿರಣ್ ಬೇಡಿ ಬಿಜೆಪಿ ಸೇರ್ಪಡೆ, ಸಿಎಂ ಅಭ್ಯರ್ಥಿ ಅಂತ ಘೋಷಣೆಯ ಬಳಿಕ ಅವರ ವಿರುದ್ಧ ಪಕ್ಷದೊಳಗೆ ಮುನಿಸು ಈಗ ಭುಗಿಲೆದ್ದಿರತಕ್ಕಂಥದ್ದು. ಇದು ಬಿಜೆಪಿಯ ಪ್ರಚಾರಾಭಿಯಾನಕ್ಕೆ ತೊಡಕುಂಟು ಮಾಡಿರ್ತಕ್ಕಂಥದ್ದು. ಹಾಗೆಯೇ ಎಎಪಿಗೆ ಹವಾಲಾ ಹಣ, ಉಗ್ರರ ನಂಟಿನ ಆರೋಪ. ಪ್ರಚಾರದ ಮುಂಚೂಣಿಯಲ್ಲಿರತಕ್ಕಂಥ ಆಮ್ ಆದ್ಮಿ ಪಕ್ಷಕ್ಕೆ ಹವಾಲಾ ಹಣ ಸರಬರಾಜಾಗಿದೆ. ಎಎಪಿಯ ಓರ್ವ ಪ್ರಮುಖ ಸದಸ್ಯನಿಗೆ ಉಗ್ರ ಸಂಘಟನೆಯ ನಂಟಿರುವ ಆರೋಪ ಕೇಳಿಬಂದಿದೆ. ಎಎಪಿಯ ಓಕ್ಲಾದ ಪ್ರಮುಖ ನಾಯಕ ಅಮಾನತುಲ್ಲಾ ಇಂಡಿಯನ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಯ ಬಾಂಬ್ ಮೇಕರ್ ವಕಾಸ್ ಬಂಧನವನ್ನು ವಿರೋಧಿಸಿ 10 ಗಂಟೆ ಪ್ರತಿಭಟನೆ ಮಾಡಿದ್ರು. ಇದು ಬಿಜೆಪಿಗೆ ಈಗ ಬಲವಾದ ಅಸ್ತ್ರವನ್ನು ಒದಗಿಸಿರ್ತಕ್ಕಂಥದ್ದು. ಹಾಗೇನೆ ಕೊನೆಯದಾಗಿ ಅಂಬೆಗಾಲು ಊರೋದಕ್ಕೆ ಆರಂಭ ಮಾಡಿದೆ ಕಾಂಗ್ರೆಸ್. ಸಮೀಕ್ಷೆಗಳು ಹಾಗೂ ಪ್ರಚಾರದಲ್ಲಿ ಹಿಂದುಳಿದಂತಹ ಕಾಂಗ್ರೆಸ್ ಪಕ್ಷ ಕೊನೆಗೂ ಅಂಬೆಗಾಲು ಊರೋದಕ್ಕೆ ಶುರು ಮಾಡಿದೆ. ರಾಹುಲ್ ಗಾಂಧಿ ಆದಿಯಾಗಿ ಎಲ್ಲಾ ಪ್ರಮುಖ ನಾಯಕರು ಪ್ರಚಾರದ ಕೊನೆ ಹಂತದಲ್ಲಿ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ. ಬಿಜೆಪಿ ಮತ್ತು ಎಎಪಿ ವಿರುದ್ಧ ಘರ್ಜಿಸೋದಕ್ಕೆ ಆರಂಭಿಸಿದ್ದಾರೆ. ಇದರಿಂದ ಕಾಂಗ್ರೆಸ್ ಕಚೇರಿಯಲ್ಲೂ ಈಗ ಚುನಾವಣಾ ಕಾವು ಏರೋದಕ್ಕೆ ಆರಂಭ ಆಗಿದೆ. ಸೊ ವೀಕ್ಷಕರೇ, ಈ ಅಂಶಗಳನ್ನು ಇಟ್ಕೊಂಡು ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಈಗ ನನ್ನ ಜೊತೆ 3 ಅತಿಥಿಗಳು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಬಿಜೆಪಿ ಮುಖಂಡರು, ಶಾಸಕರು ರವಿ ಸುಬ್ರಹ್ಮಣ್ಯ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಿರಿಯ ಪತ್ರಕರ್ತರು ರವೀಂದ್ರ ರೇಷ್ಮೆ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೆ ಆಮ್ ಆದ್ಮಿ ಪಕ್ಷದ ನಾಯಕರು ರವಿಕೃಷ್ಣ ರೆಡ್ಡಿ, ಇವತ್ತಾನೆ ನವದೆಹಲಿಯಿಂದ ಬಂದಿರತಕ್ಕಂಥವರು. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ರವಿಕೃಷ್ಣ ರೆಡ್ಡಿ. ಆರಂಭದಲ್ಲಿ ನಾನು ಎಲ್ಲರ ವೈಯಕ್ತಿಕ ಅಭಿಪ್ರಾಯಗಳನ್ನ ತಗೊಂಡ್ಬಿಡ್ತೀನಿ. ಈ ಅಂಶಗಳನ್ನ ಗಮನಿಸಿದಾಗ ರವಿ ಸುಬ್ರಹ್ಮಣ್ಯ ಅವರೇ, ತಮಗೇನನ್ಸುತ್ತೆ? ಇವತ್ತು ಭಾರತೀಯ ಜನತಾ ಪಾರ್ಟಿ ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ನಡೆದಂತಹ ಚುನಾವಣೆಗಳೆಲ್ಲ ಜಯಬೇರಿಯನ್ನು ಸಾಧಿಸಿದೆ. ಡೆಲ್ಲಿ ಚುನಾವಣೆಯಲ್ಲೂ ಕೂಡ ಸ್ಪಷ್ಟವಾದಂತಹ ಬಹುಮತವನ್ನ ಭಾರತೀಯ ಜನತಾ ಪಾರ್ಟಿ ಗಳಿಸೋದ್ರಲ್ಲಿ ಯಾವುದೇ ಸಂದೇಹ ಬೇಡ. ಇವತ್ತು ಅನೇಕ ಸಮೀಕ್ಷೆಗಳನ್ನು ನಾವು ನೋಡಿಕೊಂಡು ಇವತ್ತು ಚರ್ಚೆಗಳನ್ನು ಮಾಡ್ತಾ ಇದ್ದೀವಿ. ಹಿಂದೆ ಪಾರ್ಲಿಮೆಂಟ್ ಚುನಾವಣೆ ನಡೆದಂತ ಸಂದರ್ಭದಲ್ಲೂ ಕೂಡ
ಅವತ್ತು ಭಾರತೀಯ ಜನತಾ ಪಾರ್ಟಿಗೆ ಯಾವ ಸಮೀಕ್ಷೆಗಳು ಬಹುಮತ ಸಿಕ್ಕತ್ತೆ ಅಂತಕ್ಕಂಥದ್ದನ್ನು ಹೇಳಿರಲಿಲ್ಲ. ಆದ್ರೆ ಸಮೀಕ್ಷೆಗಳಿಗೂ ಜನಾಭಿಪ್ರಾಯಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಡೆಗೆ, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಕಡೆಗೆ ಇರೋದ್ರಿಂದ ಖಂಡಿತವಾಗ್ಲೂ ಡೆಲ್ಲಿಯಲ್ಲೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ರಚನೆ ಮಾಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದ್ರೆ ಇವತ್ತು ತಾವೀಗ ಸಮೀಕ್ಷೆಗಳ ಬಗ್ಗೆ ಹೇಳ್ತಾ ಇದ್ದೀರಿ. ಇಲ್ಲಿ ಸಿ ವೋಟರ್ಸ್ ಕೂಡ ಹೇಳಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಹೆಚ್ಚಿನ ಒಂದು ಸ್ಥಾನ ಗೆಲ್ಲುತ್ತೆ ಅಂತ. ಅದೇ ರೀತಿ 543 ಅಂತಕ್ಕಂತಹ ಇನ್ನೊಂದು ಸಮೀಕ್ಷೆ ಹೇಳಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಅಂತ. ಇನ್ನೊಂದು ಡಾಟಾ ಸಮಥಿಂಗ್ ಇದೆ, ಆ ಸಮೀಕ್ಷೆ ಕೂಡ ಹೇಳಿರ್ತಕ್ಕಂಥದ್ದು ಕೂಡ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಬರ್ತದೆ ಅಂತಕ್ಕಂಥದ್ದು. ಆದ್ರೆ ನಾವು ಈ ಯಾವುದೇ ಒಂದು ಸಮೀಕ್ಷೆಗೆ ಹೆಚ್ಚಿನ ಒಂದು ಒತ್ತನ್ನ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇವರು ನಮ್ಮ ಪರವಾಗಿ ಹೇಳಿದ್ದಾರೆ ಅಂತ ಹೇಳಿ ನಾವು ಇದನ್ನ ಮಾಡ್ತಾ ಇಲ್ಲ. ಆದ್ರೆ ಇದ್ರದ್ದು ಎಲ್ಲಕ್ಕೆ ನಿಜವಾದಂತಹ ಒಂದು ತೆರೆ ಬೀಳ್ತಕ್ಕಂಥದ್ದು ಯಾವತ್ತು ಅಂತ ಹೇಳಿದ್ರೆ ಚುನಾವಣೆ ಕಳೆದ ಮೇಲೆ 10ನೇ ತಾರೀಕಿನ ರಿಸಲ್ಟ್ ಬರ್ತಕ್ಕಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಆದ್ರೆ ಜನಗಳ ಮನಸ್ಸಿನ ಭಾವನೆ ಇವತ್ತು ನರೇಂದ್ರ ಮೋದಿ ಅವರು ರಾಷ್ಟ್ರ ಮಟ್ಟದಲ್ಲಿ ಕೊಡ್ತಾ ಇರತಕ್ಕಂಥ ಆಡಳಿತ ಮತ್ತು ಇವತ್ತು ಡೆಲ್ಲಿಯಲ್ಲಿ ಮತ್ತು ಕೇಂದ್ರದಲ್ಲಿ ಇವತ್ತು ಈಗ ಯಾಕೆಂದ್ರೆ ಅದು ಒಂದು ಕೇಂದ್ರಾಡಳಿತ ಪ್ರದೇಶವಾಗಿರ್ತಕ್ಕಂಥದ್ದು, ಅಂದ್ರೆ ಅಲ್ಲಿಯ ಒಂದು ಹೋಲ್ಡ್ ನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ನೆರವಿಲ್ದಲೆ ನಾವು ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತೀವಿ ಅಂತಕ್ಕಂಥದ್ದು ಕಷ್ಟ. ಹಾಗಾಗಿ ಡೆಲ್ಲಿಯ ಜನ ಈ ಎರಡೂ ಒಂದೇ ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ ಅಲ್ಲಿಯ ನೆಮ್ಮದಿಯ ಒಂದು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಡೆ ನೋಡ್ತಾ ಇದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಸ್ಥಾಪನೆ ಮಾಡುತ್ತೆ. ಎಸ್ ರವೀಂದ್ರ ರಶ್ಮಿ ಸರ್, ನಾನು ಈಗ ಅಂದ್ರೆ ಪಕ್ಷವನ್ನ ಬಿಟ್ಟು ಹೇಳೋದಾದ್ರೆ ಈ ಸಮೀಕ್ಷೆಗಳು ಬದಲಾದಂತಹ ಸನ್ನಿವೇಶದಲ್ಲಿ ನಿಜಕ್ಕೂ ಯಾವ ಅಂಶ ಬಿಜೆಪಿಗೆ ಶಾಪವಾಗ್ತಾ ಇದೆ ಅಥವಾ ಆಮ್ ಆದ್ಮಿಗೆ ಶಾಪವಾಗ್ತಾ ಇದೆ? ಈ ಬೇರೆ ಬೇರೆ ಏಜೆನ್ಸಿಗಳ ಸಮೀಕ್ಷೆಗಳು ಅದು ವಸ್ತುನಿಷ್ಠವಾದ ಸಮೀಕ್ಷೆಗಳಿಗಿಂತ ಹೆಚ್ಚಾಗಿ ತಮ್ಮ ಆಶಯಕ್ಕೆ ತಕ್ಕಂತ ಸಮೀಕ್ಷೆಗಳೇ ಎದ್ದು ಕಾಣ್ತಾ ಇತ್ತು. ಸರಿ ಸರಿ, ಬಹಳ ಮುಖ್ಯವಾದ ಇವರು ಈ ಸಮೀಕ್ಷೆ ಮಾಡಿದವರು ಯಾರು ಗಮನಿಸ್ತಾ ಇರೋ ವಿಚಾರ ಏನಂದ್ರೆ, ಬಿಜೆಪಿ ಈಗ ಲೋಕಸಭಾ ಚುನಾವಣೆ ನಂತರ ಮಹಾರಾಷ್ಟ್ರ, ಹರಿಯಾಣ, ಜಾರ್ಖಂಡ್ ಮತ್ತು ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಗಣನೀಯ ಸಾಧನೆ ಮಾಡಿತು ನಿಜ. ಬಟ್ ಎಲ್ಲನೂ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಬರಲಿಲ್ಲ. ಹರಿಯಾಣದಲ್ಲಿ ಕೂಡ ಬಹಳ ತಳ್ಕೊಂಡು ಜಸ್ಟ್ ಪಾಜಾಗಟ್ಟೆ ದಾಟ್ತು. 90 ಸೀಟ್ನಲ್ಲಿ 46 ಸೀಟ್ ಬಂತು ಸ್ವತಂತ್ರವಾಗಿ. ಅದೇ ರೀತಿ ಜಾರ್ಖಂಡ್ದಲ್ಲಿ ನಿಚ್ಚಳ ಬಹುಮತ ಬರಲಿಲ್ಲ, ಅವ್ರು ಮೈತ್ರಿ ಪಕ್ಷ ಸೇರ್ಕೊಂಡ್ಬಿಟ್ಟು ಮೆಜಾರಿಟಿ ಬಂತು. ಮಹಾರಾಷ್ಟ್ರದಲ್ಲಂತೂ ಬರಲೇ ಇಲ್ಲ, ಮತ್ತೆ ಶಿವಸೇನೆ ಜೊತೆಗೆ ಮೈತ್ರಿ ಮಾಡಲೇಬೇಕಾಗಿ ಬಂತು. NCP ಜೊತೆಗೆ ಕೊಲಾಟ್ರಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರು. ಹಾಗಾಗಿ ಇದು ಯಾಕೆ ಹೀಗಾಗ್ತಾ ಇದೆ ಅಂದ್ರೆ, ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಇವತ್ತು ಆಮ್ ಆದ್ಮಿ ಪಕ್ಷ ಒಂದು ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿರೋದಿದೆಯಲ್ಲ, ಅದು ಕೂಡ ಪಾಪ ಅವ್ರಿಗೇನು ದೊಡ್ಡ ರಾಜಕೀಯ ಸುದೀರ್ಘ ಕಾಲದ ರಾಜಕೀಯ ಹಿನ್ನೆಲೆ ಇಲ್ಲ. ಇದ್ಯಾರು ಅಣ್ಣಾ ಹಜಾರೆಯವರ ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಮೂಲಕ ಹೊರಹೊಮ್ಮಿರೋ ಈ ರಾಜಕೀಯ ಪಕ್ಷ ಕಳೆದ ಲೋಕಸಭಾ ಚುನಾವಣೆಯ ನಂತರದ ದಿನಗಳಲ್ಲಿ ಎಷ್ಟು ಬೇಗ ಅವ್ರು ಮತ್ತೆ ಚೈತರಿಸ್ಕೊಂಡ್ಬಿಟ್ಟು, ಆಮೇಲೆ ದಿಲ್ಲಿ ಅಸೆಂಬ್ಲಿ ಚುನಾವಣೆ ಗುರಿ ಇಟ್ಕೊಂಡ್ಬಿಟ್ಟು ಕಳೆದ 6 ತಿಂಗಳ ಅವ್ರು ಬೇರು ಮಟ್ಟದಿಂದ ಅವ್ರು ತಯಾರು ಮಾಡ್ಕೊಳಕ್ ಬಂದು ಶುರು. ಬಿಜೆಪಿ ಅಯ್ಯೋ ನನ್ಗೆ ಹೆಂಗಿದ್ರು 7 ಲೋಕಸಭಾ ಸೀಟ್ ಬಂತು ಸ್ವೀಪ್ ಮಾಡಿದೀವಿ ಅನ್ನೋ ಒಂದು ಮತ್ನಲ್ಲಿ ಅವ್ರು ಮೈ ಮರ್ತು ಬಿಟ್ರು. ಅದ್ರ ಜೊತೆಗೆ ಬಿಜೆಪಿ ಆಗಲಿ ಕಾಂಗ್ರೆಸ್ಗಾಗ್ಲಿ ಅವರ ಸೋಲು ಗೆಲುವು ರಾಜ್ಯ ಮಟ್ಟದಲ್ಲಿ ಅವ್ರಿಗೆ ಯಾಕೆ ಈ ತರ ಹಿನ್ನಡೆ ಆಗ್ತಾ ಇರುತ್ತೆ ಅಂತಂದ್ರೆ, ಈ ಸೋಕಾಲ್ಡ್ ರಾಷ್ಟ್ರೀಯ ಪಕ್ಷಗಳು ಸದೃಢವಾದ ಪ್ರಾದೇಶಿಕ ನಾಯಕತ್ವವನ್ನು ಬೆಳೆಸಬೇಕು ಅನ್ನೋ ಪ್ರವೃತ್ತಿನೇ ಇಲ್ಲ. ಎಲ್ಲ ರಾಷ್ಟ್ರ ನಾಯಕರುಗಳು ಎರಡೂ ಕಡೆ ರಾಷ್ಟ್ರ ನಾಯಕರುಗಳೇ. ಹಾಗೂ ಹೀಗೂ ಅಲ್ಲಿ ಇಲ್ಲಿ ಸ್ವತಂತ್ರ ವ್ಯಕ್ತಿತ್ವದ ಪ್ರಾದೇಶಿಕ ನಾಯಕರು ಇದ್ದು ಅಂದ್ರೆ ಅವ್ರನ್ನ ಆದಷ್ಟು ದಮನ ಮಾಡುವಂತ ಪ್ರವೃತ್ತಿ ಇತ್ತು. ಆ ಪ್ರವೃತ್ತಿಯನ್ನು ಭೇದಿಸ್ಕೊಂಡು ಹೊರಹೊಮ್ಮಿದ್ದು ನರೇಂದ್ರ ಮೋದಿನೇ. ಒಂದು ಯಕಶಿತ ಮಧ್ಯಮ ಗಾತ್ರದ ರಾಜ್ಯ ಮುಖ್ಯಮಂತ್ರಿ ಆಗ್ಬಿಟ್ಟು ಪ್ರಧಾನಮಂತ್ರಿ ಆಗಿದ್ದ. ಸೊ ಆತರ ವ್ಯಕ್ತಿಗತವಾದ ಸಂಕಲ್ಪ, ಹೋರಾಟ, ಗಟ್ಟಿತನದಿಂದ ಬರಬೇಕು ಹೊರತು ಈ ರಾಷ್ಟ್ರೀಯ ಪಕ್ಷಗಳು ಉಳಿದಂತೆ ರಾಜ್ಯ ಮಟ್ಟದಲ್ಲಿ ಒಂದು ಸದೃಢ ನಾಯಕತ್ವ ಬಳಸಬೇಕು ಅನ್ನೋ ಒಂದು ಪರಂಪರೆನ ತಂದಿರಲಿಲ್ಲ. ಆಮೇಲೆ ವಿಶೇಷ ದಿಲ್ಲಿಯಲ್ಲಿ ಏನಾಗಿತ್ತು, ಮೊದಲಿಂದ ರಾಷ್ಟ್ರೀಯ ನಾಯಕರು ಅಂತಂದ್ರೆ ಸುಷ್ಮಾ ಸ್ವರಾಜ್ ಮತ್ತು ಅರುಣ್ ಜೇಟ್ಲಿ ಅವರು ಮೊದಲಿಂದ ವಿದ್ಯವರು ಪರ್ಸೀವ್ಡ್ ಆಸ್ ನ್ಯಾಷನಲ್ ಲೀಡರ್ಸ್. ಅವರೆಂದೂ ಪ್ರಾದೇಶಿಕ ಮಟ್ಟದಲ್ಲಿ ಮಾಡಿರಲಿಲ್ಲ. ಒಂದ್ ಅವಧಿಗೆ ಈ ಸುಷ್ಮಾ ಸ್ವರಾಜ್ ಅವರು ಮುಖ್ಯಮಂತ್ರಿ ಆಗಿದ್ರು. ಸಾಹಿಬ್ ಸಿಂಗ್ ವರ್ಮಾ ಅಂತ ಒಬ್ಬ ಮುಖ್ಯಮಂತ್ರಿ ಇದ್ರು, ಅವ್ರನ್ನ ಬದಲಿಸಿ ಸುಷ್ಮಾ ಸ್ವರಾಜ್ ಕಡೆಯ ಅವಧಿ 9 ತಿಂಗಳಿಗೇನೋ ಅವರಿದ್ರು ಮುಖ್ಯಮಂತ್ರಿ. ಆಕೆ ಪರಿಣಾಮ ಬೀರ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಅವ್ರಿಗೆ ಆ ರಾಜ್ಯ ಮಟ್ಟದ ಒಂದು ಆಡಳಿತದ ದೃಷ್ಟಿಕೋನ ಅವ್ರು ಬೆಳೆಸ್ಕೊಂಡೇ ಇಲ್ಲ. ಬಹುಪಾಲು ಬಿಜೆಪಿಯ ರಾಷ್ಟ್ರೀಯ ನಾಯಕರುಗಳಿಗೆ ಡೆವಲಪ್ಮೆಂಟ್ ಅಜೆಂಡಾ ಅನ್ನೋದೇ ಇರಲಿಲ್ಲ. ಅವ್ರು ಯಾವಾಗ್ಲೂ ಭಾವೋದ್ವೇಗದ ರಾಷ್ಟ್ರಭಕ್ತಿ ಇತ್ಯಾದಿ, ರಾಮ ಮಂದಿರ ಇತ್ಯಾದಿ ಭಾವೋದ್ವೇಗದ ವಿಚಾರಗಳನ್ನ ಇಟ್ಕೊಂಡು ಇದು ಮಾಡ್ತಾ ಇದ್ರು. ಮೋದಿ ಬಂದ್ಮೇಲೆ ಅಲ್ಲಿ ಕಲ್ಚರ್ ಸ್ವಲ್ಪ ಚೇಂಜ್ ಆಯ್ತು. ಡೆವಲಪ್ಮೆಂಟ್, ವಿಕಾಸ, ಗುಡ್ ಗವರ್ನೆನ್ಸ್ ಅದು ಮಾತಾಡಲಿಕ್ಕೆ ಶುರು ಮಾಡಿದ್ರು. ಇದೆಲ್ಲ ಪೂರ್ತಿ ಮೋದಿ ಇವತ್ತು ರಾಷ್ಟ್ರ ರಾಜಕಾರಣದ ಆಡಳಿತದಲ್ಲಿ ತಂದ್ರು ಆ ಪರಿಭಾಷೆ ಇದೆಲ್ಲ ಅದು ಪೂರ್ತಿ ಅಪರಿಚಿತ. ಈಗಲೂ ಕೂಡ ನೋಡ್ತಾ ಇದ್ದೀವಿ ಅಲ್ಲಿ ಅವರು ವಿಕಾಸ್ ಅಂತ ಮಾತಾಡಿದ್ರು. ಕರ್ನಾಟಕದಲ್ಲಿ ಗರ್ವಾಪ್ಸಿ, ವಿಶ್ವ ಹಿಂದೂ ಮಹಾಸಭಾ, ಮತ್ತೆ ವಿರಾಟ್ ಹಿಂದೂ ಸಮಾಜೋತ್ಸವ. ನಮ್ಗೆ ಯಾರು ಕೂಡ ಇವರು ಕರ್ನಾಟಕದ ಬಿಜೆಪಿ ನಾಯಕರು ಅವ್ರ ಸರ್ಕಾರ ಏನ್ ಮಾಡ್ತಿದೆ,
ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಥವಾ ಕೆಲವು ವಿದೇಶಾಂಗ ನೀತಿಗೆ ಸಂಬಂಧ ಏನ್ ಮಾಡಿದೆ ಅಂತ ಯಾರು ಆದ್ರೆ ಈ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷದ ಸಂಘಟನೆ ಇದೆಯಲ್ಲ ಬಹಳ ಅದ್ಭುತವಾದ, ಇದು ಪವಾಡ ಸದೃಶವಾದ. ರವಿಕೃಷ್ಣ ರೆಡ್ಡಿ, ನೀವು ಕೂಡ ಪ್ರಚಾರಕ್ಕೆ ಅಂತ ಡೆಲ್ಲಿಗೆ ಹೋಗಿದ್ದಂತವ್ರು, ಎಲ್ಲಿ ಜನಗಳ ಮನಸ್ಸು ಬದಲಾಯಿತು, ಯಾವ ಹಂತದಲ್ಲಿ ಬದಲಾಯಿತು ಅಂತ ಅನಿಸ್ತು ನಿಮಗೆ? ಇದು ದೆಹಲಿ ಲೋಕಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಆಗ ರಾಜೀನಾಮೆ ಕೊಟ್ಟಿತ್ತು. ದೆಹಲಿ ಲೋಕಸಭಾ ಚುನಾವಣೆಗೆ ನಿಲ್ತು. ಆವಾಗ ದೆಹಲಿಯ ಎಲ್ಲಾ 7 ಸ್ಥಾನಗಳಲ್ಲೂ ಸೋಲ್ತು. 7 ಸ್ಥಾನಗಳಲ್ಲಿ 70 ವಿಧಾನಸಭಾ ಕ್ಷೇತ್ರಗಳಲ್ಲಿ ತಗೊಂಡ್ರೆ 10 ಕ್ಷೇತ್ರಗಳಲ್ಲಿ ಮುಂದೆ ಇತ್ತು, 60 ಕ್ಷೇತ್ರಗಳಲ್ಲಿ 2ನೇ ಸ್ಥಾನದಲ್ಲಿತ್ತು, ಎಲ್ಲೂ 3ನೇ ಸ್ಥಾನದಲ್ಲಿ ಇರಲಿಲ್ಲ. ಅದಾದ ನಂತರ ಇಡೀ ಆಮ್ ಆದ್ಮಿ ಪಕ್ಷ ಇಡೀ ದೇಶದಲ್ಲಿ ನಾವು ದೆಹಲಿಯಲ್ಲಿ ಗೆಲ್ಲೋ ತನಕ ಅಥವಾ ದೆಹಲಿ ಚುನಾವಣೆ ಆಗೋ ತನಕ ಬೇರೆ ಇನ್ನೊಂದು ಚುನಾವಣೆ ಸ್ಪರ್ಧಿಸೋದು ಬೇಡ ಅಂತ ತೀರ್ಮಾನ ಮಾಡಿಕೊಂಡು ಒಂದು ಸಿಂಗಲ್ ಮೈಂಡೆಡ್ ಫೋಕಸ್ ಇಟ್ಕೊಂಡು ಯಾವತ್ತೇ ಮೇ ಜೂನ್ ನಲ್ಲೇ ತೀರ್ಮಾನ ಮಾಡಿದ್ರು. ಹರಿಯಾಣದಲ್ಲಿ ಯೋಗೇಂದ್ರ ಯಾದವ್ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋ ತರದ ಮಾತುಗಳಿತ್ತು, ಆದ್ರೆ ಹರಿಯಾಣದಲ್ಲೂ ಚುನಾವಣೆಗೆ ನಿಲ್ಲಿಲ್ಲ. ಮಹಾರಾಷ್ಟ್ರದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೇಧಾ ಪಾಟ್ಕರ್, ಮಯಾಂಕ್ ಗಾಂಧಿ ಈ ತರದ ಒಂದಷ್ಟು ನಾಯಕರು ಎಲೆಕ್ಷನ್ ನಿಂತಿದ್ರು, ಮಹಾರಾಷ್ಟ್ರದಲ್ಲಿ ನಿಲ್ಲಿಲ್ಲ, ಎಲ್ಲೂ ಚುನಾವಣೆಗೆ ನಿಲ್ಲಿಲ್ಲ. ನಮ್ದು ಸೀಮಿತ ರಿಸೋರ್ಸಸ್ ಸಂಪನ್ಮೂಲಗಳಿರುವಂತಹ ಪಕ್ಷ, ಹಾಗಾಗಿ ನಾವು ದೆಹಲಿಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಒಂದು ಅಲ್ಲಿ ಆರಂಭ ಆಗಿದ್ದು. ಅದರ ಜೊತೆಗೆ 49 ದಿನಗಳ ಆಡಳಿತ ಏನಿತ್ತು. ಈಗ ನಾನು ದೆಹಲಿಗೆ ಹೋದಾಗಿನಿಂದ ನಾನು ದೆಹಲಿ ಜನಕ್ಕೂ ಕರ್ನಾಟಕ ಜನತೆಗಿರೋ ವ್ಯತ್ಯಾಸಗಳನ್ನ ಗಮನಿಸ್ತಾ ಇದ್ದೀನಿ. ನಮ್ಮ ಪಕ್ಷದ ಪ್ರಚಾರಕ್ಕಿಂತ ಹೆಚ್ಚಾಗಿ ಜನರಲ್ಲಿ ಅಲ್ಲಿ 2ನೇ ಕ್ಲಾಸು 3ನೇ ಕ್ಲಾಸು ಓದೋ ಹುಡುಗನಿಂದ ಹಿಡ್ಕೊಂಡು 75-80 ವರ್ಷದ ಹಲ್ಲು ಬಿದ್ದಿರೋ ಮುದುಕಿ ತನಕ ಇರುವಂತಹ ರಾಜಕೀಯ ಪ್ರಜ್ಞೆ ಇದೆಯಲ್ವಾ, ಅದು ಬಹಳ ಒಂದು ರೀತಿಯ ಅದ್ಭುತ ಅಂತ. ನಿಜವಾದ ಒಂದು ಪ್ರಜಾಪ್ರಭುತ್ವದ ಒಂದು ಸೌಂದರ್ಯ ನಾವು ನಾನು ದೆಹಲಿಯಲ್ಲಿ ಕಾಣ್ತಾ ಇದ್ದೆ. ನನಗೆ ಅದು ಯಾರು ನೋಡಿದ್ರು, ಈಗ ನಾವು ಸುಮ್ಮನೆ ಈಗ ಮೆಜೆಸ್ಟಿಕ್ ಹೋಗ್ಬಿಟ್ಟು 100 ಜನ ಸ್ಯಾಂಪ್ಲಿಂಗ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮಾಡಿದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಹೇಳೋದಕ್ಕೆ 40 ಜನಕ್ಕೆ ಗೊತ್ತಿರೋದಿಲ್ಲ. ಸಿದ್ದರಾಮಯ್ಯ ನಾವು ಕರ್ನಾಟಕದ ಮುಖ್ಯಮಂತ್ರಿ ಅಂದ್ಕೊಂಡಿದೀವಿ, ಆದ್ರೆ ನೀವು ಮೆಜೆಸ್ಟಿಕ್ ಅಲ್ಲಿ ಆಚೆ ಬರುವಂತ 100 ಜನ ಕನ್ನಡಿಗರನ್ನ ಕೇಳಿ 40 ಜನಕ್ಕೆ ಗೊತ್ತಿರೋದಿಲ್ಲ. ಆದ್ರೆ ದೆಹಲಿನಲ್ಲಿ ಆ ತರದ ವಾತಾವರಣ ಇಲ್ಲ. ಇನ್ನೊಂದು ರಾಜಕೀಯ ಪ್ರಜ್ಞೆ, ಅಪಾರವಾದ ರಾಜಕೀಯ ಪ್ರಜ್ಞೆ ಇದೆ. ಆಮೇಲೆ ಆವತ್ತಿನಿಂದ ಆಮ್ ಆದ್ಮಿ ಪಕ್ಷ ಅಲ್ಲಿ ಏನ್ ಮಾಡ್ತಾ ಬಂತು, ನಮ್ಗೆ ಇವತ್ತು ನಾವೆಲ್ಲ ಇಲ್ಲಿ ಕೂತು ಮಾಧ್ಯಮಗಳಲ್ಲಿ ನೀವೆಲ್ಲಾನು ಒಂದು ರೀತಿಯಲ್ಲಿ ಕಳೆದ 10-15 ದಿವಸಗಳಲ್ಲಿ ಬದಲಾಗಿದೆ ಅಂತ ಮಾತಾಡ್ತೀರಾ, ಆದ್ರೆ ನಮ್ಗೆ 3-4 ತಿಂಗಳಿಂದೇನೆ ದೆಹಲಿನಲ್ಲಿ ನಮ್ಗೆ 50-50 ಚಾನ್ಸ್ ಇದೆ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗಿತ್ತು. ನೀವು ನೋಡಿರೋ ಪ್ರಕಾರ ಹಾಗಾದ್ರೆ ಇವಾಗ ಜನರ ಮನಸ್ಸು ಖಂಡಿತವಾಗಿ ಆಮ್ ಆದ್ಮಿ ಪಾರ್ಟಿ ಕಡೆ ಇದೆ. ಅದು ಇವತ್ತೇ ಅಲ್ಲ, 3-4 ತಿಂಗಳಿಂದೇನೆ ಇತ್ತು. ಹಾಗಾಗಿ ಅಥವಾ ಅಲ್ಲಿನ ಜನಗಳಿಗೆ ಆಲ್ರೆಡಿ ನಾವು ಇವತ್ತು ಬದಲಾವಣೆ ಆಗಿರೋದಲ್ಲ. ಈ ಹಳೆ ಒಂದು ಸ್ವಲ್ಪ ನಾಟಕವನ್ನು ನೋಡೋದಾದ್ರೆ, ಅರವಿಂದ್ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಆದರು, 49 ದಿವಸಗಳ ತನಕ ಅಧಿಕಾರವನ್ನ ಮಾಡಿದ್ರು, ಅದಕ್ಕೆ ಬಾಹ್ಯ ಬೆಂಬಲವನ್ನ ಕಾಂಗ್ರೆಸ್ ಅವರು ಕೊಟ್ಟರು. ಇವೆಲ್ಲವೂ ಕೂಡ ಬೆಳವಣಿಗೆಗಳು ಒಂದು ಹಂತದಲ್ಲಿ ಅವಾಗ ಬಿಜೆಪಿಗೆ ಪೂರಕವಾಗಿ ನಡೀತಾ ಹೋಯ್ತು. ಬಿಜೆಪಿ ಎಲ್ಲೋ ಒಂದು ಹಂತದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ರಾಜೀನಾಮೆ ಕೊಟ್ಟ ನಂತರ ನಡೆದಿರೋ ಘಟನೆಯೆಲ್ಲವೂ ನಮಗೆ ಪೂರಕವಾಗಿದೆ ಅಂತ ಮೈ ಮರೆತು ಬಿಡ್ತು. ಆದ್ರೆ ಆಮ್ ಆದ್ಮಿ ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಅವ್ರು ಮತ್ತೆ 6 ತಿಂಗಳ ತನಕ ಈ ಟೈಮನ್ನು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು. ಬಿಜೆಪಿ ಅವರು ಮಾಡಿದ ತೀರ್ಮಾನಗಳು ಕೂಡ ಕೊನೆ ಹಂತದಲ್ಲಿ ಕಿರಣ್ ಬೇಡಿ ಅವ್ರನ್ನ ಕರ್ಕೊಂಡು ಬಂದ್ರು, ಕೊನೆ ಹಂತದಲ್ಲಿ ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಿದ್ರು. ಈಗ ರವೀಂದ್ರ ರೇಷ್ಮೆ ಅವರು ಹೇಳಿದಂಗೆ ಹಾಗಾದ್ರೆ ಬಿಜೆಪಿಯಲ್ಲಿ ನಾಯಕರೇ ಇರಲಿಲ್ವಾ? ಯಾಕೆ ಸತೀಶ್ ಉಪಾಧ್ಯಾಯ ಅವ್ರನ್ನ ಪ್ರಮೋಟ್ ಮಾಡಲಿಲ್ಲ? ಯಾಕೆ ಕಿರಣ್ ಬೇಡಿ ಅಂದ್ರೆ ಅರವಿಂದ್ ಕೇಜ್ರಿವಾಲ್ನ ಎದುರಾಕೊಳ್ತಕ್ಕಂಥ ನಾಯಕತ್ವ ಬಿಜೆಪಿಯಲ್ಲಿ ಇಲ್ವೇ ಇಲ್ವಾ? ಹಾಗಾದ್ರೆ ಅದು ಕಿರಣ್ ಬೇಡಿನೇ ಬರಬೇಕಾಯ್ತಾ? ಈ ಅಂಶಗಳು ಕೂಡ ಅಲ್ಲಿನ ಜನಗಳ ಮನ ತಟ್ಟಿದೆ. ಇಲ್ಲ, ಖಂಡಿತವಾಗ್ಲೂ ಬಿಜೆಪಿ ಏನು ಮೈಮರೆತು ಕೂತ್ಕೊಂಡಿತ್ತು ಅಂತಲ್ಲ, ಆದ್ರೆ ಅವಕಾಶವನ್ನ ಆಮ್ ಆದ್ಮಿ ಪಾರ್ಟಿ ಚೆನ್ನಾಗಿ ಉಪಯೋಗಿಸ್ಕೊಂತು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಯಾಕೆಂತ ಹೇಳಿದ್ರೆ ಈಗಾಗಲೇ ರವಿಕೃಷ್ಣ ರೆಡ್ಡಿ ಅವರು ಹೇಳಿದ ಹಾಗೆ ಅವರು ಒಂದೇ ಭಾಗವನ್ನು ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು, ಅವ್ರಿಗಿರ್ತಕ್ಕಂಥ ರಿಸೋರ್ಸಸ್, ಅದು ಹ್ಯೂಮನ್ ರಿಸೋರ್ಸಸ್ ಆಗಿರ್ಬೋದು ಅಥವಾ ಆರ್ಥಿಕವಾಗಿರ್ಬೋದು, ಎಲ್ಲವನ್ನ ಒಂದೇ ಕಡೆ ಕೇಂದ್ರೀಕರಿಸಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ಮಟ್ಟಿನ ಯಶಸ್ಸನ್ನು ಕೂಡ ಅವ್ರು ಕಂಡಿರಬಹುದು. ಆದ್ರೆ ಅದಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಾರ್ಟಿ ಮೈಮರೆತು ಕೂತಿದೆ ಅಂತಲ್ಲ. ಇವತ್ತು ಒಂದು ರಾಷ್ಟ್ರೀಯ ಪಕ್ಷದ ಸಂಘಟನೆಯಲ್ಲಿ ಬೇರೆ ಬೇರೆ ವಿಚಾರಗಳನ್ನು ನಾವು ಗಮನಿಸಿ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಇವತ್ತು ಎಲ್ಲೋ ಒಂದ್ ಕಡೆ ತಮಗೆ ಆ ತರದ ಕೆಲವು ಭಾವನೆಗಳನ್ನ ಸೃಷ್ಟಿ ಮಾಡತಕ್ಕಂಥ ಪ್ರಯತ್ನ ಬಂದಿದೆ. ಈಗಾಗಲೇ ಅವ್ರು ಹೇಳಿದಂಗೆ ಅಲ್ಲಿಯ ಜನ ಪ್ರಜ್ಞಾವಂತರು ಇದ್ದಾರೆ. ರಾಜಕೀಯ, ಯಾಕೆಂದ್ರೆ ಡೆಲ್ಲಿ ಒಳಗೆ ಒಂದು ರಾಷ್ಟ್ರದ ಕೇಂದ್ರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಹಜ ಅದು ಅಲ್ಲಿರ್ತಕ್ಕಂಥ ಜನಗಳಿಗೆ ಒಂದು ರಾಷ್ಟ್ರೀಯ ರಾಜಕೀಯ ಪ್ರಜ್ಞೆ ಬರ್ತಕ್ಕಂಥದ್ದು. ಇವತ್ತು ಅದ್ರ ಬಗ್ಗೆ ನಾವು ಎರಡನೇ ಮಾತಾಡೋಂಗಿಲ್ಲ. ಆದ್ರೆ ಇವತ್ತು ಮೊದಲನೇ ದಿವಸದಿಂದನೂ ಕೂಡ ಕೇಜ್ರಿವಾಲ್ ತಾವು 49 ದಿನಗಳ ಆಡಳಿತದ ಬಗ್ಗೆ ಹೇಳ್ತಾ ಇದ್ರಿ. ಮೊದಲು ಹೇಳಿದ್ರು ಕೇಜ್ರಿವಾಲ್ ಡೇ 1 ಇಂದನೇ ಯೂ ಟರ್ನ್ ಅಲ್ಲಿ ಬಂದಂತವ್ರು. ಇವತ್ತು ಅದು ಕೂಡ ಜನಗಳಿಗೆ ಗೊತ್ತಿದೆ. ಯಾಕೆ ಅಂತ ಹೇಳಿದ್ರೆ ಅಣ್ಣಾ ಹಜಾರೆ ಅವರ ಹೋರಾಟದ ಸಂದರ್ಭದಲ್ಲಿ ಅನೇಕರು ಬಹಳಷ್ಟು ಒಂದು ಒಳ್ಳೆಯ ಇದಿಟ್ಕೊಂಡು ಅಣ್ಣಾ ಹಜಾರೆ ಅವರನ್ನ ಬೆಂಬಲಕ್ಕೆ ಕೂತ್ಕೊಂಡ್ರು. ಅವತ್ತು ಕೇಜ್ರಿವಾಲ್ನೂ ಬೆಂಬಲಿಸಿರ್ಬೋದು, ಕಿರಣ್ ಬೇಡಿ ಅವರನ್ನು ಬೆಂಬಲಿಸಿರ್ಬೋದು. ಆದರೆ
ಅದಾದ ನಂತರದಲ್ಲಿ ನಾವು ರಾಜಕೀಯ ಪಕ್ಷವನ್ನು ಸೇರೋಲ್ಲ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಅವತ್ತು ಕೇಜ್ರಿವಾಲ್ ಅವರು ಕೊಟ್ಟಿದ್ರು. ಆದ್ರೆ ರಾಜಕೀಯಕ್ಕೆ ಬಂದ್ರು, ಚುನಾವಣೆಗೆ ಸ್ಪರ್ಧಿಸಿದ್ರು, ಮುಖ್ಯಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ಯಾವುದೇ ಕಾರಣದಲ್ಲಿ ನಾವು ಕಾಂಗ್ರೆಸ್ಸಿನ ಬೆಂಬಲವನ್ನು ತಗೊಳ್ಳಲ್ಲ ಅಂತ. ಬೆಂಬಲವನ್ನು ತಗೊಂಡ್ರು. ತಗೋತಾ ಇರತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ಶೀಲಾ ದೀಕ್ಷಿತ್ ಅವರನ್ನ ನಾವು ಸುಮ್ಮನೆ ಬಿಡೋದಿಲ್ಲ, ಅವ್ರ ಮೇಲೆ FIR ಹಾಕ್ತಿವಿ, ಕೇಸ್ ಬುಕ್ ಮಾಡ್ತೀವಿ ಅಂತ. ಮಾಡ್ಲಿಲ್ಲ. ಯಾವುದೇ ಕೆಲಸಗಳಿಗೂ ಆ ತರದ ಒಂದು ಕೊಡ್ಲಿಲ್ಲ. ಯಾವುದೇ ಒಂದು ಸವಲತ್ತುಗಳನ್ನ ಸರ್ಕಾರದಲ್ಲಿ ನಾನು ಉಪಯೋಗಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರು. ಮನೆ ತಗೊಳ್ಳಲ್ಲ ಅಂದ್ರು, ಉತ್ತಮವಾದಂತಹ ಬಂಗ್ಲೆ ತಗೊಳ್ತಕ್ಕಂಥ ಪ್ರಯತ್ನ ನಡೀತು. ಪ್ರಮಾಣ ವಚನ ಸ್ವೀಕರಿಸತಕ್ಕಂಥ ಸಂದರ್ಭದಲ್ಲಿ ಟ್ರೈನ್ ನಲ್ಲಿ ಬಂದು ಜನಗಳ ಒಂದು ಭಾವನೆಯನ್ನ ಗಳಿಸ್ತಕ್ಕಂತಹ ಅವರ ಪ್ರಯತ್ನ ಮಾಡಿದ್ರು. ಅದಾದ ನಂತರದಲ್ಲಿ ಐಷಾರಾಮಿ ಕಾರ್ಯ ಬಂತು, ಅದ್ರ ಬಗ್ಗೆನೂ ಇಲ್ಲ. ಯಾವುದೇ ಒಂದು ಸಂದರ್ಭದಲ್ಲಿ ಅವರು ಕೊಟ್ಟ ಮಾತಿನಂತೆ ಅವರೇನು ನಡೆದಿದ್ದಾರೆ ಅಂತಕ್ಕಂಥದ್ದಿಲ್ಲ. ಹಾಗಾಗಿ ಮತ್ತೆ ಜನಗಳಿಗೆ ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಆಯ್ತು. ಇವರು ಹೋರಾಟಕ್ಕೆ ಸೀಮಿತವಾದಂತದ್ದು. ಅವತ್ತು ಹೊರಗಡೆ ದೇಶದವರ ಕೆಲವು ಹೆಣ್ಣು ಮಕ್ಕಳ ಮೇಲೆ ಆಗಿದ್ದಂತಹ ಒಂದು, ಯಾಕೆಂದ್ರೆ ಮಂತ್ರಿ ಆ ಪೊಲೀಸ್ನವ್ರ ಕೆಲಸ ಅವರೇ ಮಾಡುವಂತ ಸ್ಥಾನ ಕೊಟ್ಬಿಟ್ರು. ಕೇಜ್ರಿವಾಲ್ ಅವರು ಕಂಬ ಹತ್ತಕೋಗ್ಬಿಟ್ರು ಲೈನ್ಮೆಂಟ್ ಕೆಲಸ ಮಾಡಕ್ಕೆ. ಯಾರಿಗೆ ಯಾವ ಜವಾಬ್ದಾರಿ, ಯಾವ ಕರ್ತವ್ಯ, ಏನ್ ಮಾಡಬೇಕು ಅದನ್ನ ಅವರು ನೋಡ್ಬೇಕಾದಂತದ್ದು. ಇದೆಲ್ಲ ಕೂಡ ಜನಗಳ ಮನಸ್ಸಿನಲ್ಲಿದೆ. ಹೋರಾಟಕ್ಕೆ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂತವ್ರು ರೈಲ್ವೆ ಸ್ಟೇಷನ್ ಮುಂದ್ಗಡೆ ಕೂತ್ಕೊಂಡು ಧರಣಿ ಕೂತ್ಕೋತೀನಿ ಅಂದ್ರೆ ಸರ್ಕಾರ ನಡೆಸೋರು ಯಾರು? ಹೇಗೆ? ಇವರು ಹೋರಾಟದ ಮನೋಭಾವನೆಯಿಂದ ಬಂದಿದ್ದಂತವ್ರು ಕೊನೆಗೂ ಸರ್ಕಾರ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಹೋರಾಟದಲ್ಲೇ ಇದ್ರು. ಯಾವುದೇ ಆಶ್ವಾಸನೆಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಈಗ ಹೇಳ್ತಿರ್ತಕ್ಕಂಥ ಅಂಶಗಳನ್ನ ದೆಹಲಿ ಜನರಿಗೆ ಮುಟ್ಟಿಸುವಲ್ಲಿ ಬಿಜೆಪಿ ವಿಫಲವಾಗಿದೆ. ಇಲ್ಲ, ಬಿಜೆಪಿಗೆ ಅದು ತಲುಪ್ತಾ ಇದೆ, ಜನಗಳಿಗೆ ಗೊತ್ತಾಗ್ತಾ ಇದೆ. ಬಿಜೆಪಿಗೆ ತಲುಪ್ತಾ ಇದೆ, ಜನಗಳಿಗೆ ತಲುಪ್ತಾ ಇದೆ, ಜನಗಳಿಗೆ ಗೊತ್ತಿದೆ ಇದು. ಯಾಕೆಂದ್ರೆ ಅವರೇ ಹೇಳಿದಾಗೆ ಅಲ್ಲಿಂದ ಪ್ರಜ್ಞಾವಂತ ಜನ ಇದನ್ನ ಮರ್ತಿಲ್ಲ. ಆದ್ರೆ ಅವ್ರು ವ್ಯಕ್ತಪಡಿಸ್ತಾ ಇಲ್ಲ. ಅದು ವ್ಯಕ್ತಪಡಿಸ್ತಕ್ಕಂಥ ದಿನ ಬಂದಿದೆ, ಖಂಡಿತವಾಗ್ಲೂ ತೋರಿಸ್ತಾರೆ. ಹೇಳಿ ಹೇಳಿ ರವಿ ಸುಬ್ರಹ್ಮಣ್ಯ ಅವರು ಅರವಿಂದ್ ಕೇಜ್ರಿವಾಲ್ ಅವರು ಏನ್ ಮಾಡೋದಿಲ್ಲ ಅಂತ ಹೇಳಿ ಏನ್ ಮಾಡಿದ್ರು ಅನ್ನೋಂತ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ಆದರೆ ಏನ್ ಮಾಡ್ತೀವಿ ಅಂತ ಏನ್ ಮಾಡಿದ್ರು ಅನ್ನೋದು ನಮ್ಗೆ ಇವತ್ತು ಆಮ್ ಆದ್ಮಿ ಪಕ್ಷಕ್ಕೆ ಬಹಳ ದೊಡ್ಡ ಅಸೆಟ್ ಆಗಿರೋದು. ಇವತ್ತು ನೀವು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ನೋಡಿ, ಹಿಂದೂನಲ್ಲಿ ನೋಡಿ, ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿರೋದು ಏನು ಅಂದ್ರೆ ಆ 49 ದಿನಗಳ ಆಡಳಿತ. ನಾನು ಸಹ ದೆಹಲಿನಲ್ಲಿ ಬಹುತೇಕವಾಗಿ ನಾನು ಸೈಕಲ್ ರಿಕ್ಷಾಗಳಲ್ಲಿ, ಈ ರಿಕ್ಷಾಗಳಲ್ಲಿ, ಆಟೋಗಳಲ್ಲಿ, ಗ್ರಾಮೀಣ ಸೇವಾ ಅಂತ 5 ರೂಪಾಯಿಗೆ ಈ ಏಸ್ ಗಾಡಿಗಳಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲರಲ್ಲೂ ಓಡಾಡಿ ನೋಡಿದೀನಿ. ಆ 49 ದಿನಗಳ ಆಡಳಿತನೇ ಇವತ್ತು ಆಮ್ ಆದ್ಮಿ ಪಕ್ಷವನ್ನ ಕಾಪಾಡ್ತಾ ಇರೋದು. ಆ 49 ದಿನಗಳ ಆಡಳಿತ ಏನ್ ಮಾಡಿದ್ರು ಅಂತ ಆ ವಿಚಾರಕ್ಕೆ ನಾನು ಬರ್ತೀನಿ. ಸೊ ಒಂದು ಬ್ರೇಕ್ ತಗೊಳ್ತಕ್ಕಂಥ ಸಮಯ. 49 ದಿನಗಳ ಆಡಳಿತವೇ ಜನರ ಮನಸ್ಸಿನಲ್ಲಿ ಕೂತಿದೆ. ಹಾಗಾದ್ರೆ 49 ದಿನಗಳ ಆಡಳಿತದಲ್ಲಿ ನಿಜಕ್ಕೂ ಕೇಜ್ರಿವಾಲ್ ಮಾಡಿದ್ದೇನು? ಚರ್ಚೆನ ಮುಂದುವರಿಸಿ ಒಂದು ಪುಟ್ಟ ಬ್ರೇಕ್ ನಂತರ. ಡೆಲ್ಲಿ ಅಟ್ ಕ್ಲೈಮ್ಯಾಕ್ಸ್ ಮತ್ತೊಮ್ಮೆ ಸ್ವಾಗತ ಬಿಗ್ ಡಿಬೇಟ್ಗೆ ತಮಗೆಲ್ಲ. ಮತ್ತೊಬ್ಬರು ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ಮುಖಂಡರು, ಮಂಗಳೂರು ಶಾಸಕರು ಮೊಯ್ದೀನ್ ಬಾವ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆರಂಭದ ಹಂತದಲ್ಲಿ ಅಂದ್ರೆ ಫಸ್ಟ್ ಸೆಗ್ಮೆಂಟ್ ನಲ್ಲಿ ಎಲ್ಲರ ವೈಯಕ್ತಿಕ ಅಭಿಪ್ರಾಯ ತಗೊಂಡೆ ನಾನು. ಅಂದ್ರೆ ಕೆಲವು ಇತ್ತೀಚಿನ ಅಂದ್ರೆ ನಿನ್ನೆ ಮೊನ್ನೆಯ ಸಮೀಕ್ಷೆಗಳೆಲ್ಲ ಡೆಲ್ಲಿ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷದ ಪರವಾಗಿ ನಿಲ್ತು. ಆದ್ರೆ ಆರಂಭದ ದಿನಗಳಲ್ಲಿ ಎಲ್ಲವೂ ಕೂಡ ಬಿಜೆಪಿ ಪರವಾಗಿದ್ದು, ಹೀಗೆ ಏಕಾಏಕಿ ಬದಲಾಗೋದಕ್ಕೆ ಏನ್ ಕಾರಣ ಅಂತ ಒಂದು. ಮತ್ತೆ ನಿಮಗೆ ಕೇಳಲೇಬೇಕಾಗಿರ್ತಕ್ಕಂಥದ್ದು, ಕೊನೆಗೂ ಕೂಡ ಧೂಳು ಕೊಡವಿ ಎದ್ದವರು ಕಾಂಗ್ರೆಸ್ ಅವರು ಕೊನೆಯ 4 ದಿವಸದಲ್ಲಿ ಅಂದ್ರೆ ಏನೂ ಆಗಲ್ಲ ಅಂತ ಕೈ ಕುತ್ಕೊಂಡವರು ಕೊನೆಗೆ ಆ ಅಪವಾದವನ್ನಾದ್ರೂ ತೊಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರಾಹುಲ್ ಗಾಂಧಿ ಅವರೆಲ್ಲ ರೋಡ್ ಶೋ ಅದು ಇದು ಮಾಡಿದ್ರು. ಯಾಕೆ ತಾವೇ ಕೂಡ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಕೈ ಬಿಟ್ಬಿಟ್ರಲ್ಲ ಕಾಂಗ್ರೆಸ್ನ ಇದರಲ್ಲಿ? ಇಲ್ಲ, ಅದು ತಾವು ಕಲ್ಪಿಸುವಂತ ತಪ್ಪ ಅಭಿಪ್ರಾಯ. ಖಂಡಿತವಾಗಿ ಬಿಟ್ಟಿಲ್ಲ. ಇಲ್ಲಿ ಮುಖ್ಯವಾಗಿ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಸ್ವಲ್ಪ ಈ ಹೋರಾಟ ಜಾಸ್ತಿ ಆಗಿದ್ದು ಯಾವುದು ಅಂತ ಹೇಳಿದ್ರೆ, ಈ ಆಮ್ ಆದ್ಮಿ ಪಾರ್ಟಿ ಇವತ್ತು ದೇಶಾದ್ಯಂತ ಒಂದು 10,000 ಕಾರ್ಯಕರ್ತರು ಎಲ್ಲಾ ಕಡೆ ಇದೆ. ಇವತ್ತು ಅವರ ಅಳಿವು ಉಳಿನ ಪ್ರಶ್ನೆ ಆಗಿದೆ. ಅದಕ್ಕೆ ಅವರು ಬಹಳ ಒಂದು ಉಗ್ರವಾದ ಹೋರಾಟವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಒಂದು ಬಿಜೆಪಿ ಅವರಿಗೆ ಏನಾಗಿದೆ, ಇವತ್ತು ನರೇಂದ್ರ ಮೋದಿಯವರು ಬಹುಶಃ ತಾವು ಗಮನಿಸಿರ್ಬೋದು, ಪ್ರತಿಯೊಂದು ಗಲ್ಲಿಯಲ್ಲಿ ಹೋಗಿ ಸಾಧಾರಣ ಅಷ್ಟೊಂದು ಇಂಪಾರ್ಟೆನ್ಸ್, ಆ ಒಂದು ಇಂಪಾರ್ಟೆನ್ಸ್ ತೆಗೆದುಕೊಂಡು ಆ ಒಂದು ಚುನಾವಣೆಯನ್ನು ಇವತ್ತು ಫೇಸ್ ಮಾಡ್ತಾ ಇದ್ದಾರೆ. ಇದು ಏನನ್ನು ಇವತ್ತು ತೋರಿಸ್ತಿದೆ ಅಂತ ಹೇಳಿದ್ರೆ, ಇವತ್ತು ಸರ್ವೆ ರೀತಿಯಲ್ಲಿ ಯಾವ ರೀತಿಯಲ್ಲಿ ರಿಪೋರ್ಟ್ ಪ್ರಕಾರ ಅದೇ ತರ ಇವತ್ತು ರಿಸಲ್ಟ್ ಬಂದ್ರೆ ನಿಜಕ್ಕೂ ಇದು ಬಿಜೆಪಿಯ ಒಂದು ಟ್ರೆಂಡ್ ಕಮ್ಮಿ ಆಗ್ತಾ ಬರುವಂತಹ ಒಂದು ಸೂಚನೆ ಅಂತ ಹೇಳ್ಬೇಕು. ಯಾಕೆ ಬಿಜೆಪಿ ಟ್ರೆಂಡ್ ಇತ್ತು ಅಂತ ಒಪ್ಕೋತೀರ? ಅಲ್ಲ, ಬಿಜೆಪಿ ಯಾಕೆಂದ್ರೆ ಈಗ ಮೋದಿ ಟ್ರೆಂಡ್ ಇದೆ ಅಂತ ಹೇಳಿ ಇದ್ದರಿಂದಲ್ಲ ಇವತ್ತು ಅದೇ ಅದ್ರ ಬಗ್ಗೆ ನಾನು ಹೇಳ್ತೇನೆ. ಅಲ್ಲ, ಬಿಜೆಪಿ ಟ್ರೆಂಡ್ ಇದ್ದರಿಂದಲೇ, ಮೋದಿ ಟ್ರೆಂಡ್ ಇದ್ದದ್ರಿಂದ ಇದು ಬಂದದ್ದು. ಆದ್ರೆ ಇಲ್ಲಿ ನಿಜಕ್ಕೂ
ಆ ತಮ್ಮ ಯಾವ ರೀತಿಯಲ್ಲಿ ಸರ್ವೆಗಳು ಇವತ್ತು ಟಿವಿಯಲ್ಲಿ ಬರ್ತಾ ಇದೆ, ಇದು ಸತ್ಯಮೇನಿ ಆದ್ರೆ ಖಂಡಿತವಾಗಿಯೂ ಅದೊಂದು ನಾವು ಈ ಸಾಬೂನ್ ಬಕೆಟ್ ಸರ್ಫ್ ಹಾಕಿದ ತಕ್ಷಣ ನೊರೆ ಬರ್ತದೆ, ಆ ನೊರೆ ಒಮ್ಮೆಗಿರ್ತದೆ ಮತ್ತೆ ತಣ್ಣಗೆ ಆಗ್ತದೆ ಅಂತ ಒಂದು ವ್ಯವಸ್ಥೆ ಬಿಜೆಪಿಗೆ ಆಗ್ತದೆ ಅಂತ ಹೇಳುವ ಮುನ್ಸೂಚನೆ ಅಂತ ಹೇಳಿ ಇದನ್ನು ನಾನು ಹಾಗೇನೆ ಆಮ್ ಆದ್ಮಿಯವರಿಗೂ ಕೂಡ ಇದು ಅಳಿವು ಆಮ್ ಆದ್ಮಿಗೆ ಇದು ಅಳಿವಿಲ್ಲ. ಒಂದು ಹೇಳ್ತೇನೆ ನಾನು, ನರೇಂದ್ರ ಮೋದಿ ಅವರು ವ್ಯವಸ್ಥಿತವಾಗಿ ಏನೇ ಕಾರ್ಯಕ್ರಮ ಅದು ಇದು ಅಂತೇಳಿ ಮಾಡುವಂತ ಒಂದು ಘೋಷಣೆ ಮಾಡು. ಆದ್ರೆ ಇವತ್ತು ಒಂದು ದೇಶದ ಹೃದಯ ಸ್ಥಾನ ಯಾವುದು ನಮ್ಮ ಸಂಸತ್ತಿನಲ್ಲಿ ಅಧಿವೇಶನ ಆಗುವಂತಹ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಅಲ್ಲಿ ಹಾಜರಿರದೆ ಬಹುಶಃ ನಾನು ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೇಳುವಂತಹದ್ದು ನಿಜಕ್ಕೂ ಸಂಸತ್ತಿಗೆ ಮಾಡುವಂತಹ ಒಂದು ಅಗೌರವ ಅಂತ ಹೇಳಿ ನಾನು ತಿಳ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಸೆಷನ್ ಟೈಮಲ್ಲಿ ಯಾರೇ ಇರಲಿ ಅದು ಆ ಒಂದು ನಿರ್ಧಾರ ಮಾಡುವಂತಹ ಆ ಒಂದು ಪ್ರಚಾರಕ್ಕೆ ಹೋಗಿ ತಪ್ಪು ಅಂತನಾ? ಪ್ರಚಾರಕ್ಕೆ ಇವತ್ತೇನು ಸೆಷನ್ ನಡೀತಾ ಇಲ್ಲ ಅಲ್ಲ, ಇವತ್ತಿನ ಪ್ರಶ್ನೆ ನಾನು ಹೇಳ್ತಾ ಇಲ್ಲ. ನಾನು ಇವತ್ತಿನ ರಾಹುಲ್ ಗಾಂಧಿ ಅವರು ಸಂಸದರಾಗಿದ್ದಾರೆ, ಅವರು ರೋಡ್ ಶೋ ಮಾಡಿದ್ರು, ಹೇಳ್ತಾ ಇರೋದು ಇವತ್ತು ನಡೀತಾ ಇಲ್ಲ. ಒಂದೇ ಒಂದು ಪ್ರಶ್ನೆ, ಭಾರತದ ಪ್ರಧಾನಿ ಸ್ಟೇಟ್ಗೆ ಚುನಾವಣೆ ತರ ಈಗ ಹಾಗಾದ್ರೆ ಕಾಂಗ್ರೆಸ್ನವರು ಯಾವತ್ತು ಹೋಗೇ ಇರಲಿಲ್ವಾ? ಆ ತರ ನಾನು ಇಂದಿರಾ ಗಾಂಧಿ ಕಾಲದಿಂದ ಹಿಡಿದು ನೆಹರು ಕಾಲದಿಂದ ಹಿಡಿದು ಯಾವತ್ತೂ ಚುನಾವಣೆ ಭಾಗವಹಿಸಿಲ್ಲ. ಪ್ರತಿಷ್ಠಿತವಾಗಿ ಇವತ್ತು ಮೋದಿಯವರು ತೆಗೆದುಕೊಂಡಿದ್ದಾರೆ. ನಾಳೆ ಅದರಲ್ಲಿ ಅವರು ಎಡವಿದ್ರೆ ಇದು ಅವರ ಒಂದು, ಯಾಕೆಂತ ಹೇಳಿದ್ರೆ ಅದನ್ನು ನೋಡ್ಬೇಕು. ಆ ಟೈಪ್ ಅಲ್ಲಿ ಈಗ ಅದು ಡೆವಲಪ್ಮೆಂಟ್ ಮಾಡಿದ್ದೇವೆ, ಇದು ಏನೋ ಅದೃಷ್ಟಕ್ಕೆ ಅವರದ್ದು ಈಗ ಆಯಿಲ್ ರೇಟ್ ಇಂಟರ್ನ್ಯಾಷನಲ್ ಆಗಿ ಕಮ್ಮಿ ಬಂದಿದೆ, ಜನ ತಿಳ್ಕೊಳ್ತಾ ಇದ್ದಾರೆ ಏನಂತೇಳಿ. ಒಟ್ಟಾರೆ ಅದು ಮೋದಿ ವ್ಯಾಪಕವಾಗಿ ಪ್ರಚಾರ ಮಾಡ್ತಾ ಇದೆ ಕಾಂಗ್ರೆಸ್ ಕೂಡ. ಇಂಟರ್ನ್ಯಾಷನಲ್ ಅದು ಯಾರಿಗೆ ಗೊತ್ತಿದ್ದು, ಕಾಮನ್ ಸೆನ್ಸ್ ಅದು ಯಾರಿಗೆ ಗೊತ್ತಿದ್ರೆ. ನಿಮ್ಗೆ ಒಂದೇ ಒಂದು ಪ್ರಶ್ನೆ ನೋಡಿ, ನಮ್ಮ ಸರ್ಕಾರ ಇರುವಂತ UPA 2 ಇರುವಂತಹ ಸಂದರ್ಭದಲ್ಲಿ ಕ್ರೂಡ್ ರೇಟು $120 ವರೆಗೆ ತಲುಪಿತ್ತು. ರವೀಂದ್ರ ರೇಷ್ಮೆ ಅಳಿವು ಉಳಿವಿನ ಪ್ರಶ್ನೆ ಆಮ್ ಆದ್ಮಿದು ಅಂತ ಹೇಳಿದ್ರು. ನಾವು ಅದನ್ನೇ ಮುಖ್ಯವಾಗಿ ಇಟ್ಕೊಳ್ಳೋಣ. ಬಿಜೆಪಿಗೆ ಅದೇನಾದ್ರೂ ಸೋಲಾಯ್ತು ಅಂತಂದ್ರೆ ಅದು ಅಲೆ ಕಡಿಮೆ ಆಗ್ತಾ ಇದೆ ನರೇಂದ್ರ ಮೋದಿ ಅವರದ್ದು. ಒಂದು ವೇಳೆ ಆಮ್ ಆದ್ಮಿಗೆ ಸೋಲಾಯ್ತು ಅಂದ್ರೆ ಪಕ್ಷದ ಅಳಿವು ಉಳಿವಿನ ಪ್ರಶ್ನೆ ಏನ್ ಹೇಳ್ತೀರಾ? ನೋಡಿ, ದಿಲ್ಲಿ ಚುನಾವಣೆಯ ಸೊಗಸೇನು ಅಂತಂದ್ರೆ ಭಾರತದ ರಾಜಕಾರಣದಲ್ಲಿ ಒಂದು ಪ್ಯಾರಾಡೈಮ್ ಶಿಫ್ಟ್ ಆಗಿದೆ. ಎರಡೂ ಅಲ್ಲಿ ನೇರ ಸಂಘರ್ಷಕ್ಕೆ ತೊಡಗಿರೋ ಎರಡೂ ಪಕ್ಷಗಳ ಮುಖ್ಯಮಂತ್ರಿ ಅಭ್ಯರ್ಥಿಗಳು ಅವರು ಹವ್ಯಾಸಿ ಕಲಾವಿದರು ರಾಜಕಾರಣದಲ್ಲಿ. ಇನ್ನು ಅವರು ವೃತ್ತಿವಂತ ರಾಜಕಾರಣಿಗಳಲ್ಲ. ಅವರಿಬ್ರು ಅಖಿಲ ಭಾರತ ಸೇವೆಯಲ್ಲಿ ಇದ್ಕೊಂಡ್ಬಿಟ್ಟು ಸರ್ಕಾರಿ ನೌಕರರ ಕೆಲಸ ಮಾಡಿದವರು. ಆಮೇಲೆ ತಮ್ಮ ಸೇವಾ ಉದ್ದಕ್ಕೂ ಕೂಡ ತಮ್ಮ ಪ್ರಾಮಾಣಿಕತೆ, ದಕ್ಷತೆ ಮತ್ತು ನಿಷ್ಠುರತೆಗೆ ಹೆಸರಾದವರು. ಅದಾದ್ಮೇಲೆ ಸೇವಾವಧಿ ಮದ್ದಕ್ಕಿನ ಸೇವೆಯನ್ನು ತೊರೆದ್ಬಿಟ್ಟು ತಮ್ಮ ಸ್ವಯಂ ಸೇವಾ ಸಂಸ್ಥೆಗಳನ್ನ ಕಟ್ಬಿಟ್ಟು ಬೇರೆ ಆಯಾಮವನ್ನು ಪಡ್ಕೊಂಡಿರೋರು. ಅವರಿಬ್ರು ಸೇವೆಯಲ್ಲಿದ್ದಾಗಲೇ ಮೆಕ್ಸಸೆ ಅವಾರ್ಡ್ ಅನ್ನು ಪಡ್ಕೊಂಡಿರೋರು. ನೋಡಿ, ಎಂಥ ಪ್ರತಿಭಾವಂತರು ಇವತ್ತು ರಾಜಕಾರಣಕ್ಕೆ ಬರ್ತಾ ಇದಾರೆ. ಅವ್ರು ಏನೇ ಇರಲಿ ಇವತ್ತು. ಆದ್ರೆ ಇದ್ರಲ್ಲಿ ಏನಾಯ್ತು ಅಂತಂದ್ರೆ, ಕಿರಣ್ ಬೇದಿಗಿಂತ 2 ವರ್ಷ ಮುಂಚೆನೆ ಒಂದು ರಾಜಕೀಯ ದೀಕ್ಷೆ ಪಡ್ಕೊಂಡಿದ್ರಿಂದ ಕೇಜ್ರಿವಾಲ್ ಹೆಚ್ಚು ಪಳಗಿದ್ದಾರೆ ಇವತ್ತು. ಅವ್ರು ಹೆಚ್ಚು ಪ್ರಬುದ್ಧತೆ ಇದೆ. ಅಂದ್ರೆ ವೋಟ್ ಕೇಳುವಾಗ ಏನ್ ಮಾಡಬೇಕು, ಮತದಾರನ ಯಾವ ರೀತಿ ತಲುಪಬೇಕು, ಮತದಾರರಿಗೆ ಸಂಬಂಧಪಟ್ಟ ಮೂಲಭೂತ ವಿಷಯಗಳು ಯಾವುದು, ಆ ಮೂಲಭೂತ ಅಗತ್ಯಗಳು ಯಾವುದು ಅನ್ನೋದು ತುಂಬಾ ಪರಿಣಿತಿ ಪಡ್ಕೊಂಡ್ಬಿಟ್ಟಿದ್ದಾರೆ. ಆಸ್ ಇಟ್ ಇಸ್ ಅವ್ರ ಜಾಯಮಾನವೇ ಒಳ್ಳೆ ಸೊಗಸಾದ ಮಾತುಗಾರ ಕೂಡ. ಇಸ್ ಮೋಸ್ಟ್ ಆರ್ಟಿಕ್ಯುಲೇಟ್, ಎಫೆಕ್ಟಿವ್ ರೈಟರ್. ಇವ್ರು ಹಾಗಿಲ್ಲ. ಅವ್ರು ಇನ್ನೂ ಕಿರಣ್ ಬೇದಿ ಅಣ್ಣಾ ಹಜಾರೆ ವೇದಿಕೆಯಿಂದ ಫ್ಲಾಗ್ ತೂಗ್ತಾ ಇದ್ರಲ್ಲ, ಇನ್ನು ಅದೇ ಸ್ಟೇಜ್ ಅಲ್ಲಿ ಇದ್ದಾರೆ. ಅವ್ರು ಇನ್ನೂ ಸ್ವಲ್ಪ ಇಮ್ಯಾಚುರಿಟಿ ಇದೆ. ಪೊಲಿಟಿಕಲ್ ಲ್ಯಾಂಗ್ವೇಜ್ ಪಿಕಪ್ ಮಾಡಕ್ ಆಗ್ಲೇ ಇಲ್ಲ. ಇವ್ರು ಬಿಜೆಪಿ ಅವ್ರನ್ನ 3 ತಿಂಗಳಿಂದ ಅವ್ರನ್ನ ತಯಾರು ಮಾಡಿದ್ರೆ ಸ್ವಲ್ಪ ಪಿಕಪ್ ಮಾಡ್ಕೊಳ್ತಿದ್ರೇನೋ. ತುಂಬಾ ಬಾಲಿಶವಾಗಿತ್ತು ನೋಡಿದಾಗ. ಬಟ್ ತುಂಬಾ ಅಚ್ಚರಿ ಅಂತಂದ್ರೆ, ಅವ್ರ ಪಾಪ ಗೆಲ್ದೆ ಹೋಗ್ಬೋದು, ಒಳ್ಳೆ ಫಲಿತಾಂಶ ಬರದೇ ಹೋಗ್ಬೋದು. ಆ ಮೂವರಿಗಿಂತ ಅಜಯ್ ಮೆಕ್ಕನ್ ನಮ್ಗೆ ತುಂಬಾ ಪ್ರಭಾವ ಬೀರುತ್ತೆ. ಆಗಾಗ ಅವ್ರು ಕಾಣಿಸ್ಕೊಳ್ತಾರೆ. ಅವ್ರ ಪಕ್ಷಕ್ಕೆ ಹಿನ್ನಡೆ ಆಗ್ತಿದೆ ಅನ್ನೋ ಮುನ್ಸೂಚನೆ ಇದ್ರು ಕೂಡ ಎದೆಗುಂದದನೆ ಒಂದು ರಾಷ್ಟ್ರೀಯ ಪಕ್ಷ 15 ವರ್ಷ ದಿಲ್ಲಿ ನಾಳಿದ್ದು 10 ವರ್ಷ ಇಡೀ ರಾಷ್ಟ್ರವನ್ನು ಆಳಿದ ಪಕ್ಷದ ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ನೀವೆಲ್ಲ ಮಾತಿನಲ್ಲಿ ಮತ್ತು ಆತನ ವಿಚಾರದಲ್ಲಿ ಪ್ರಬುದ್ಧತೆ ಅಷ್ಟರ ಮಟ್ಟಿಗೆ ಸ್ವಾಗತಾರ್ಹರಾದ್ರೆ, ನೋಡಿ 10 ವರ್ಷ ದಿಲ್ಲಿ ನಾಳೆ ಮತ್ತು 10 ವರ್ಷ ರಾಷ್ಟ್ರ ಮತ್ತು 15 ವರ್ಷ ದಿಲ್ಲಿ ನಾಳಿದ ಪಕ್ಷ ಮೂಕ ಪ್ರೇಕ್ಷಕರಂತ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ಲೋಕಸಭಾ ಚುನಾವಣೆ ನಂತರದ ದಿನಗಳಲ್ಲೂ ಕೂಡ ಕಾಂಗ್ರೆಸ್ ಅದಕ್ಕೆ ಬೇಕಾದಂತ ಆತ್ಮವಿಮರ್ಶೆ ಮಾಡ್ಕೊಳ್ಳೇ ಇಲ್ಲ ಮತ್ತು ಅದೇ ಸಂಸ್ಕೃತಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಇಲ್ಲಿ 1 ನಿಮಿಷ ಮಾತಾಡಕ್ಕೆ ಅವಕಾಶ ಕೊಡಿ. ನಾನು ಕಾಂಗ್ರೆಸ್ಸಿನ ಬಗ್ಗೆ ತುಂಬಾ ಕಳಕಳಿಯಿಂದ ಮಾತಾಡ್ತಿದ್ದೀನಿ. ನಾನೇ ಹೇಳ್ತಾ ಇದ್ದೀನಿ, ಅಜಯ್ ಮೆಕ್ಕನ್ ಇಸ್ ಬೆಸ್ಟ್ ಆಫ್ ದ 3 ಅಂದ್ರೆ ಒಂದು ಪೊಲಿಟಿಕಲ್ ಮೆಚುರಿಟಿ ದೃಷ್ಟಿಯಿಂದ. ಆದ್ರೆ ರಾಜಕಾರಣಕ್ಕೊಂದು ಪ್ಯಾರಾಡೈಮ್ ಶಿಫ್ಟ್. ಫಸ್ಟ್ ಮೋದಿ ಪ್ರಧಾನಮಂತ್ರಿ ಆಗಿದ್ದು, ಅದಾದ್ಮೇಲೆ ಕೇಜ್ರಿವಾಲ್ ಒಂದು ಪರ್ಯಾಯ ಶಕ್ತಿ. ಕೇವಲ 2 ವರ್ಷ. ಅದು ರವಿಕೃಷ್ಣಾರೆಡ್ಡಿ ತರ ಒಂದು ಸಮರ್ಪಣಾ ಭಾವದ ಯುವಕರು ರಾಷ್ಟ್ರಾದ್ಯಂತ ಏನು ಅವ್ರಿಗೆ ಬೆಂಬಲಿಸಿದ್ರು, ಅವರ ಸೇನೆಯನ್ನು ಕಟ್ಕೊಂಡ್ಬಿಟ್ಟು, ವಾನರ ಸೇನೆಯನ್ನು ಕಟ್ಕೊಂಡ್ಬಿಟ್ಟು ಸೇತು ಕಟ್ಟದಂಗೆ, ಇದಕ್ಕೆ ಲಂಕೆಗೆ ಸೇತು ಕಟ್ಟದಂಗೆ
2 ವರ್ಷ ಒಂದು ಪರ್ಯಾಯ ಶಕ್ತಿಯಾಗಿ ಹೊರಹೊಮ್ಮಿದಾರಲ್ಲ, ಇದು ಭಾರತದ ರಾಜಕಾರಣಕ್ಕೆ ಬೇಕಾಗಿತ್ತು. ಒಂದು ಗುಣಾತ್ಮಕವಾದ ಜನ ಬದಲಾವಣೆ ಹೇಳಿದ್ರಲ್ಲ, ಅವರ ರಾಜಕೀಯ ಪ್ರಬುದ್ಧತೆ ಮಾತುಗಳ ಬಗ್ಗೆ ಹೇಳಿದ್ರಲ್ಲ, ಕಡೆ ಅವರು ಎಡುವುದ್ರು ಹಲವೊಂದು ಇವಿಎಂ ವಿಚಾರಕ್ಕೆ ತಗೊಳ್ತಾರೆ. ಮೊನ್ನೆ ಅಷ್ಟೇ ಒಂದು ಹೇಳಿಕೆ ಏನು ಕಳ್ಕೊಂಡಿದ್ರು, ಅದಂತರ ಸ್ವಲ್ಪ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಗಳಲ್ಲಿ ಯಾವುದೇ ಪಕ್ಷಕ್ಕೆ ಬಟನ್ ಒತ್ತಿದ್ರು ಕೂಡ ಬಿಜೆಪಿಗೆ ಹೋಗುತ್ತೆ. ಸಮೀಕ್ಷಾ ಅವ್ರ ಪರವಾಗಿ ಒಲವು ತೋರಿಸಿಕೊಂಡು ಏನ್ ಹೇಳಿದ್ರು, ನಾವು ಕೇಂದ್ರ ಸರ್ಕಾರ ಜೊತೆಗೆ ಪೂರ್ಣ ಸಹಕಾರದಿಂದ ಕೆಲಸ ಮಾಡ್ತೇವೆ. ಆಗ್ಲೇ ಧ್ವನಿ ಚೇಂಜ್ ಆಗ್ಬಿಡ್ತು. ಇವಾಗ ಓನ್ಲಿ ರೆಬೆಲ್ ಅಂತ ತಿಳ್ಕೊಂಡ್ಬಿಟ್ರು, ಸ್ಟ್ರೀಟ್ ಫೈಟರ್ ರೆಬೆಲ್ ಅಂತಿದ್ರು, ಈಗ ಹಾಗಿಲ್ಲ. ಅದೇ ಸರ್, ಆ ಅಂಶಗಳ ನಡುವೆ ಒಂದು ಜವಾಬ್ದಾರಿ ಅಂತ ಆ ಅಂಶಗಳ ನಡುವೆನೂ ಕೂಡ ಬಾಲಿಶವಾದ ಹೇಳಿಕೆಗಳು ಈ ಸರ್ತಿ ಕೇಜ್ರಿವಾಲ್ ಅವರಿಂದ ಎರಡು ಕಡೆಯಿಂದ ಬಂದ. ನಾನು ಇವಿಎಂ ವಿಚಾರಕ್ಕೆ ಹೇಳಿದೆ, ಯಾವುದೇ ಪಕ್ಷದ ಬಟನ್ ಒತ್ತಿದ್ರು ಕೂಡ ಅದು ಸ್ವತಃ ಬ್ರಹ್ಮ ಅವರು ಚುನಾವಣಾ ಆಯುಕ್ತರು ಸಿಟ್ಟಿಗೆದ್ದು ಬಿಟ್ರು ಆ ಹೇಳಿಕೆಯಿಂದ. ಅದಾಗಿದ್ದು ನಿಜ, ಅದಾದ ನಂತರ ಚೆಕ್ ಮಾಡಿದ್ದು ನಿಜ. ಚೆಕ್ ಮಾಡಿದಾಗ ಅದು ಫಾಲ್ಟಿ ಮೆಷಿನ್ಸ್ ಅಂತ ಎಲೆಕ್ಷನ್ ಕಮಿಷನ್ ಒಪ್ಕೊಂಡಿದ್ದು ನಿಜ. ಯಾವಾಗಿದೆಲ್ಲ ಇದು ಮೊನ್ನೆ ಇತ್ತೀಚೆಗೆ 3-4 ದಿವಸಗಳಿಂದ ಆಗಿದೆ. ಹಾಗಾಗಿ ಆಮೇಲೆ ಈಗ 2 ನಿಮಿಷ ಟೈಮ್ ಕೊಟ್ರೆ ತೋರಿಸ್ತೀನಿ. ಈಗ ಈ ಒಂದು ವ್ಯವಸ್ಥೆಯಲ್ಲಿ ಭಾರತ ದೇಶದ ಒಂದು ವ್ಯವಸ್ಥೆ ಯಾವ ಚುನಾವಣೆಯಲ್ಲಿ ಯಾವ ರೀತಿ ಹೋಗ್ತದೆ ಅಂತ ಹೇಳುವ ಅಂತ ಒಂದು ವ್ಯವಸ್ಥೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಅದು ಖಂಡಿತ ಒಂದು ಹಂತಕ್ಕೆ ಇದು ಹೆಂಗಂದ್ರೆ ಇದು ಪಾರ್ಟಿಯನ್ನ ಬೈದಂಗಾಗಲ್ಲ, ಇದು ಚುನಾವಣಾ ಆಯೋಗವನ್ನೇ ನಾವು ಅನುಮಾನಿಸಿದಂಗಾಗುತ್ತೆ. ಕುಕ್ಕಿಗೆ ಬಿಜೆಪಿಗೆ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಸಂಸ್ಥಾ ಕಾಂಗ್ರೆಸ್ ಇತ್ತಲ್ಲ, ಸಂಸ್ಥಾ ಕಾಂಗ್ರೆಸ್ ಪ್ರತಿ ಸಾರಿ ಹಿಂಗನೆ ಅಗೋಚರ ಮಸಿ ಇದೆ ಮತ್ತೆ ಬ್ಯಾಲೆಟ್ ಪೇಪರ್ ಹಾಕಿದ ತಕ್ಷಣ ಅಲ್ಲಿ ಬದಲಾಗಿಬಿಡುತ್ತೆ. ಅವರು ಭಯವನ್ನು ತೋರಿದ್ದಾರೆ. ಆದ್ರೆ ಸ್ವಲ್ಪ ಅರವಿಂದ್ ಕೇಜ್ರಿವಾಲ್ ಅಂತ ಒಂದು ಪ್ರಬುದ್ಧರು, ನೀವು ಕಾಂಗ್ರೆಸ್ ಅವರು ಯಾಕೆ ಅದನ್ನ ಮಾತಾಡ್ತೀರಾ? ನಾನು ಅದನ್ನು ಮಾತನಾಡುದಿಲ್ಲ. ಚುನಾವಣಾ ಆಯುಕ್ತರು ಕರೆಸಿ ಕೇಜ್ರಿವಾಲ್ ಅವರನ್ನ ತೋರಿಸಿಲ್ಲ. ರವೀಂದ್ರ ಅವರು ಆಮೇಲೆ ಬ್ರಹ್ಮ ಅವರು ಕೂಡ ಮಾಧ್ಯಮಗಳ ಮುಂದೆ ಬೇಸರ ವ್ಯಕ್ತಪಡಿಸಿದ್ದಾರೆ, ಕೇಜ್ರಿವಾಲ್ ಅವರು ಈ ರೀತಿ ಮಾತಾಡಬಾರದಾಗಿತ್ತು ಅಂತ. ಅಲ್ಲ, ನಾನು ಒಂದು ಪ್ರಶ್ನೆ ಕೇಳ್ತೇನೆ. ಟ್ವೀಟ್ ಮಾಡಿದ್ದಾರೆ, ಇಲ್ಲೇನಾದ್ರೂ ಈ ತರದ್ದು ಕಂಡು ಬಂದ್ರೆ ಕೂಡಲೇ ಸಂಬಂಧಪಟ್ಟವರಿಗೆ ದೂರ ಕೊಡಿ ಅಂತ. ಈ ತರಹದ ಅಲ್ಲಿ ಆಗಿದೆ, ಹೆಂಗಾಗುತ್ತೆ ಸರ್ಕ್ಯೂಟ್ಸ್ ಅಲ್ಲಿ ಹಳೆ 2005ಕ್ಕಿಂತ ಹಳೆಯ ಮತಯಂತ್ರಗಳನ್ನ ಇಲ್ಲಿ ಪರೀಕ್ಷೆ ಮಾಡೋದಕ್ಕೆ ತಗೊಂಡಾಗ ಆ ಪರೀಕ್ಷೆ ಮಾಡೋ 2005ಕ್ಕಿಂತ 6ಕ್ಕಿಂತ ಮೊದಲ ಮತಯಂತ್ರಗಳು ಇವಿಎಂ ಮಿಷಿನ್ಗಳಲ್ಲಿ ಈ ಫಾಲ್ಟಿ ಸರ್ಕ್ಯೂಟ್ ಇಂದ ಆಗಿದ್ ನಿಜ. ಆಮೇಲೆ ಚುನಾವಣಾ ಆಯೋಗ ಏನು ಅಲ್ಲ ಈಗ ಸರ್ ಈ 3 ಈಗ ನಿಮ್ಗೆ ನಿಮಗೆ ಅರವಿಂದ್ ಅವರು ಗೊತ್ತಿಲ್ಲದೆ ಇರಬಹುದು ಕೆಲವೊಂದು ಮಾಹಿತಿ ಏನಾದ್ರು. ನೀವು ಪ್ರತಿಯೊಂದು ಇವಿಎಂ ಎಲೆಕ್ಷನ್ ಚುನಾವಣೆ ಇದು ಎಲೆಕ್ಷನ್ ಇದಕ್ಕೆ ಏನು 4 ದಿವಸ ಇದೆ ಅನ್ನೋವಾಗ ಸಂಬಂಧಪಟ್ಟ ಎಲ್ಲಾ ಪಕ್ಷಗಳ ಕಾರ್ಯಕರ್ತರನ್ನು ಕರೆಸಿ, ಈಗ ನಾನು ಚುನಾವಣೆ ನಿಂತಿದ್ದೀನಿ, ಮೊಯ್ದೀನ್ ಅವರು ನಿಂತಿದ್ದಾರೆ, ಸುಬ್ರಹ್ಮಣ್ಯ ಅವರು ರವಿ ಸುಬ್ರಹ್ಮಣ್ಯ ಅವರು ನಿಂತಿದ್ದಾರೆ. ಹಾಗಾಗಿ ನಮಗೆ ಅಭ್ಯರ್ಥಿಗಳಿಗೆ ಫೋನ್ ಮಾಡಿ ಕರೆಸ್ಕೊಂಡು ಅವ್ರ ಮುಂದೆ ಟೆಸ್ಟ್ ಮಾಡಿಸ್ತಾರೆ. ಇದರದ್ದು ಕೆಲವೊಂದು ಒತ್ತಿದ್ರೆ ಈಗಾಗುತ್ತೆ, ಒಟ್ಟು ಟೋಟಲ್ ಎಷ್ಟು ಮತಗಳು ಬಿದ್ದಿದೆ ಎಲ್ಲ ಒಂದು ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ ಮಾಡುವಾಗ 4 ಮತಯಂತ್ರಗಳಲ್ಲಿ ಈ ತರಕ್ಕಾಗಿದೆ. ಹಾಗಾಗಿ ಅದನ್ನ ತೋರಿಸಿದ್ರೆ ಆಮೇಲೆ ಅದನ್ನೆಲ್ಲ ಬದಲಾವಣೆ ಮಾಡಿದ್ದಾರೆ. ಹಾಗಾಗಿ ಈಗಾಗೋ ಸಾಧ್ಯತೆ ಇರೋದ್ರಿಂದ ಇನ್ನು ಚುನಾವಣಾ ಆಯೋಗ 2006ರಿಂದ ಈಚಿನ ಮತಯಂತ್ರಗಳನ್ನ ನಾವು ಮಾಡಲೇಬೇಕು. ಇವಾಗ್ಲೂ ದೆಹಲಿನಲ್ಲಿ ಹಣ ಹಂಚ್ತಾ ಇದ್ದಾರೆ. ಅವರ ಮಾತಿಗೆ ಪೂರಕವಾಗಿ ಇವತ್ತು ಅದನ್ನು ಎಷ್ಟು ಪ್ರತಿಷ್ಠೆಯ ಪ್ರಶ್ನೆಯಾಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ, ಆಪನ್ನು ಒಡೆದ್ಬಿಟ್ಟು ಆ ಕಿರಣ್ ಬೇಡಿ ಅಂತ ಅವರಿಗೆ ಚೀಫ್ ಮಿನಿಸ್ಟರ್ ಆಸೆ ತೋರಿಸಿಕೊಂಡು ಇವತ್ತು ಅವರನ್ನು ಮುಂದಾಳುತ್ತದಲ್ಲಿ ಮಾಡುವಂತ ಪಕ್ಷದ ಬಗ್ಗೆ ನೀವು ಬಿಜೆಪಿ ಅವ್ರನ್ನ ನೀವೇನು ಮಾಡಿದ್ರಿ? ನೀವೇ ಪ್ರಚಾರ ಬರಲಿಲ್ಲ, ಯಾಕೆ ಸೋನಿಯಾ ಗಾಂಧಿ ಬರಲಿಲ್ಲ, ಯಾಕೆ ರಾಹುಲ್ ಗಾಂಧಿ ಬರಲಿಲ್ಲ? ಅದನ್ನ ಹೇಳಿ. ಪ್ರಚಾರದ ಅಬ್ಬರ ಇದು ಆಪಿದ್ದು ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಜೆಡಿಎಸ್ ಶಾಸಕರಲ್ಲಿ ಅದನ್ನೇ ಹೇಳ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅಂತ ಹೋಗ್ಬಿಟ್ಟು ಜೆಡಿಎಸ್ ಶಾಸಕರನ್ನ ಮನವೊಲಿಸ್ಬಿಟ್ಟು ಆಪರೇಷನ್ ಕೈ ಮಾಡಕ್ ಹೋಗ್ತಿದ್ದಾರೆ. ಅರವಿಂದ್ ಆಗ್ಲೇ ಒಂದು ಹೇಳೋದು 49 ದಿನಗಳ ಆಡಳಿತ ಹೇಗಿತ್ತು? ಅಲ್ಲ, ನಾನು ಅದಕ್ಕೆ ಬರ್ತೀನಿ. ಒಂದು ಅದರಲ್ಲಿ ಅದನ್ನ ಬಹಳ ಮುಖ್ಯ. ನೀವು ಹೇಳ್ತಾ ಇದ್ರಿ 49 ದಿನಗಳ ಭ್ರಷ್ಟಾಚಾರ ರಹಿತ ಆಡಳಿತ ನೋಡಿ ಅಂತಾನೆ ಹೇಳ್ಕೊಂಡ್ ಬರ್ತಾ ಇರೋದಲ್ವಾ? ಅಷ್ಟೇ ಅಲ್ಲ, ಆದ್ರೆ ವಾಟ್ ರೇಷಿಯೋ ಅಲ್ಲ ಅದನ್ನೇ ಹೇಳ್ತೀನಿ. ಅದನ್ನ ಯಾರಾದ್ರೂ ಏನಾಯ್ತು ಅಂದ್ರೆ ದೆಹಲಿನಲ್ಲಿ ನಾನು ಸ್ವತಃ ದೆಹಲಿಗೆ ಹೋಗಿ ನೋಡಿದ್ದೀನಿ. ನಿಜಕ್ಕೂ ದೆಹಲಿನಲ್ಲಿ ಕಡು ಬಡತನ ಇದೆ. ಬೆಳಿಗ್ಗೆ ಹೊತ್ತು ನೀವು ದೆಹಲಿಯಲ್ಲಿ ನೋಡಬೇಕು, ಬೆಳಿಗ್ಗೆ 9 ಗಂಟೆ 10 ಗಂಟೆಯಲ್ಲಿ ಎಳೆ ಬಿಸಿಲು ಬರುವಾಗ 20 ಜನ 30 ಜನ 40 ಜನ ನ್ಯೂ ಡೆಲ್ಲಿ ಬಿಟ್ಟು ಹೊರಗಿನ ಭಾಗಗಳಲ್ಲಿ ಕೂತು ಇಸ್ಪೀಟ್ ಆಡ್ತಾ ಇರ್ತಾರೆ. ಯಾವ ಮಟ್ಟದ ನಿರುದ್ಯೋಗ ಇದೆ ನಾವು ನನಗೆ ಮೊದಲನೇ ದಿವಸ ನೋಡಿ ಆಘಾತ ಆಯ್ತು.
ನಿರುದ್ಯೋಗ ಇದೆ, ಬಡತನ ಇದೆ. ಅಲ್ಲಿ ಯಾವ ತರದ ಬಡತನ ಇದೆ ಅಂದ್ರೆ ಬೆಳಿಗ್ಗೆ ಹೊತ್ತು ಹೆಣ್ಣು, ಬೆಂಗಳೂರಲ್ಲಿ ಸ್ತಂಭಗಳಿರೋದಲ್ಲ, ಬೆಂಗಳೂರಲ್ಲಿ ಬಹುಶಃ 1 ಲಕ್ಷ ಜನರಲ್ಲಿ 5 ಲಕ್ಷ ಜನ ಸ್ತಂಭಲ್ಲಿ ಇರ್ಬೋದು. ದೆಹಲಿನಲ್ಲಿ 20,000 30,000 1 ಲಕ್ಷಕ್ಕೆ ಸ್ತಂಭಗಳಿದ್ದಾರೆ. ಹಾಗಾಗಿ ಇದೆಲ್ಲ ಇದೆ. ಏನಾಯ್ತು ಅಂದ್ರೆ ದೆಹಲಿನಲ್ಲಿ ಒಂದ್ ನಿಮಿಷ ದಯವಿಟ್ಟು ಪ್ಲೀಸ್ ನಾ ಅಡ್ಡ ಮಾಡಬೇಡಿ, ನಾನು ಒಂದು ವಿಚಾರ ಹೇಳಕ್ ಹೋಗ್ತೀನಿ. 49 ದಿವಸಗಳ ಆಡಳಿತ ಏನಿತ್ತು ಅಂತ. ಪೊಲೀಸರು ಮೊದಲನೇ ದಿವಸದಿಂದಾನೇ ಪೊಲೀಸರ ಶೋಷಣೆ ನಿಲ್ತು. ಈ ಸೈಕಲ್ ಎಳೆಯೋರು, ಸೈಕಲ್ ರಿಕ್ಷಾದವ್ರು 2 ಸೈಕಲ್ ತುಳಿದು ಜನ ತಳ್ಕೊಂಡು ಹೋಗುವಂತ ಸೈಕಲ್ ರಿಕ್ಷಾದವ್ರು 2 ಲಕ್ಷ ಜನ ಇದ್ದಾರೆ ಡೆಲ್ಲಿನಲ್ಲಿ. ಪೊಲೀಸರು ಶೋಷಣೆ ನಿಲ್ತು. ಸರ್ಕಾರಿ ಶಾಲೆಗಳು ಸಮಯಕ್ಕೆ ಸರಿಯಾಗಿ ಆರಂಭ ಆದವು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಬರೋದಕ್ಕೆ ಶುರುವಾದ್ರು. ನೆಲ್ಲ CCTV ಹಾಕಿದ್ರು. ಔಷಧಿಗಳು ಸಿಗೋಕೆ ಶುರುವಾಯಿತು. ಕರೆಂಟ್ ಬಿಲ್, ನಾನೊಂದು ಸ್ಲಮ್ಗೆ ಹೋಗಿದ್ದೆ, ಮಂಗೋಲ್ಪುರಿ ಅನ್ನೋ ಕ್ಷೇತ್ರದಲ್ಲಿ. ಒಂದು ಸ್ಲಮ್ ಅಲ್ಲಿರೋ ಒಂದು ಮನೆಗೆ 1,500,000 ಬಿಲ್ ಬರುತ್ತೆ. ಕರೆಂಟ್ ಬಿಲ್ ಅರ್ಧಕ್ಕರ್ಧ ಕಮ್ಮಿ ಆಯಿತು. ನಮ್ಮಲ್ಲೂ ಬೆಂಗಳೂರಲ್ಲಿ ರವಿ ಸುಬ್ರಹ್ಮಣ್ಯ ಅವರು ಶಾಸಕರಾಗಿದ್ದಾರೆ. ಎಷ್ಟೋ ಕಡೆಗಳಲ್ಲಿ ಏರಿಯಾಗಳಲ್ಲಿ ಬೇಕು ಅಂತ 2-3 ದಿವಸ ನೀರು ಬರೋದಿಲ್ಲ. ಯಾಕಂದ್ರೆ ಲೋಕಲ್ ಅಲ್ಲಿರೋ ಟ್ಯಾಂಕರ್ ಅವನು ನೀರು ಬರದೇ ಇರೋ BWSSB ಮಾತಾಡ್ಕೊಂಡಿರ್ತಾನೆ, ಟ್ಯಾಂಕರ್ ಅಲ್ಲಿ ತರಿಸ್ಕೊಳ್ತಾರೆ. ಅಂತಹ ಟ್ಯಾಂಕರ್ ಮಾಫಿಯಾನ ಮುರಿದ್ರು. ಬಡವರು, ಇಲ್ಲೊಂದು ಆರ್ಥಿಕವಾಗಿ ಕೆಳಮಧ್ಯಮ ವರ್ಗದ ಜನ ದೆಹಲಿನಲ್ಲಿ ಒಂದು ಬೇರೆ ತರಹದ ಪ್ರಪಂಚವನ್ನೇ ನೋಡ್ಬಿಟ್ಟು 49 ದಿವಸಗಳಲ್ಲಿ. ಅದೇ ಜನ ಇವತ್ತು ಅದೊಂದು ರೀತಿಯ ಕ್ಲಾಸ್ ಸ್ಟ್ರಗಲ್. ಅಲ್ಲಿ ನಿಮ್ಮನ್ನ ಜನ ಪ್ರಶ್ನೆ ಕೇಳಿದ ಜನ 49 ದಿನಗಳ ಕಾಲ ಒಂದು ತರಹದ ಜೀವನ ನೋಡಿದ್ವಿ. ಮತ್ತೆ ಹಳೇದು ಬಂತಲ್ಲ, ನೀವು ಯಾಕೆ ಮಾಡಿದ್ರಿ? ನೀವು ಪ್ರಶ್ನೆ ಗೊತ್ತಾ? ಪ್ರಶ್ನೆ ಏನ್ ಕೇಳ್ತಿದಾರೆ ಜನ ಗೊತ್ತಾ? ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಟ್ವಿ ಅಂತ ಹೇಳ್ತಿದ್ದೀರಲ್ಲ, ಯಾವ ರೇಷಿಯೋನಲ್ಲಿ ಕೊಟ್ರಿ ನೀವು ಭ್ರಷ್ಟಾಚಾರ? ಅದನ್ನ ಯಾರು ಉತ್ತರ ಕೊಡ್ತಾ? ಆಯ್ತು, ಪೊಲೀಸ್ ಇಲಾಖೆ ಬಗ್ಗೆ ಮಾತಾಡಿದ್ರು. ಅಲ್ಲಿ ಹೋಮ್ ಮಿನಿಸ್ಟ್ರಿ ಕಮ್ಸ್ ಅಂಡರ್ ಸೆಂಟ್ರಲ್ ಗವರ್ನಮೆಂಟ್. ಆದ್ರೂ ಅಲ್ಲಿ ಸ್ಟಿಂಗ್ ಆಯ್ತು. ಹೋಮ್ ಮಿನಿಸ್ಟ್ರಿ ಕಮ್ಸ್ ಅಂಡರ್ ಸೆಂಟ್ರಲ್ ಗವರ್ನಮೆಂಟ್ ಆರ್ಟಿಕಲ್ ಇದೆ. ಫಸ್ಟ್ ಅಲ್ಲಿ ಒಂದು ಆರ್ಟಿಕಲ್ ಇದೆ ನೋಡಿ. ಅದರಲ್ಲಿ ಹೇಗೆ 49 ದಿವಸಗಳ ಕೇಳ್ಬಿಡ್ತೀನಿ. ಪೊಲೀಸರು, ಒಬ್ಬ ಪೊಲೀಸವನು ಒಂದು ಅಂಗಡಿಗೆ ಲಂಚ ಅದು ಮಾಮೂಲಿ ಕೇಳೋದಕ್ಕೆ ಬರ್ತಾನಂತೆ. ಮಾಮೂಲಿ ಕೇಳೋದಕ್ಕೆ ಬಂದಾಗ ಇವನೇನೋ ಫೋನ್ ತೆಗೆದು ಬಿಡ್ತಾನಂತೆ. ಕೇಳಿದ ತಕ್ಷಣ ಅದೇ ಪೊಲೀಸ್ ಅವ್ನು ಏನ್ ಹೇಳ್ತಾನಂದ್ರೆ, ನಾನು ಅದ್ಯಾವ್ದು ನಿಂಗೆ 1,000 ರೂಪಾಯಿ ಹಳೆ ಎಲ್ಲ ಸಾಲ ಕೊಡ್ಬೇಕಾಗಿತ್ತಲ್ಲ, ನೀನು ಅದನ್ನ ಕೇಳಿದೆ ಅಂದ್ಕೊಂಡು ಓಡೇ ಬಿಡ್ತಾನಂತೆ. ಏನಾಯ್ತು ಅಂದ್ರೆ ಒಂದು ನಂಬರ್ ಕೊಟ್ಟು ಮಾಡಿ ಕಳಿಸಿ ಅಂದ್ರು. ಇಷ್ಟು ಈ ಡೆಲ್ಲಿ ಒಳಗೆ ಅಲ್ಲೋ ಇಲ್ಲೋ ಏನೋ ಒಂದು ಪ್ರೋಗ್ರಾಮ್ ಆಗಿದೆ, ಅದಾಗಿದೆ ಅಂತ ಹೇಳಿದ್ರೆ ಅದು ಯಾರು ಜನ ನಂಬಲ್ಲ. ಅದೆಲ್ಲ ಬಿಡಿ. ಕಾಂಗ್ರೆಸ್ ನಿಮ್ಮ ಜನಗಳು ನೀವು ಹೇಳೋ ಅಂದ್ರಲ್ವಾ? ಹಂಗಿದ್ರೆ ಸಮೀಕ್ಷೆಗಳು ನಿಮಗೆ 80% ಕೊಡ್ಬೇಕಾಗಿತ್ತು. ಯಾಕೆ ಕೊಟ್ಟಿಲ್ಲ? ಈಗಲೂ ಕೆಲವೊಂದು ಕೊಡ್ತಾ ಇದ್ದಾರೆ. ಎಲ್ಲಿ ಕೊಡ್ತಾ ಇದ್ದಾರೆ? 80%. ನೀವು ಹೇಳೋ ಪ್ರಕಾರ 90% ಕೆಳಮಧ್ಯಮ ಮೇಲ್ಮಧ್ಯಮ ವರ್ಗದವರು ಈಗಲೂ ವಿಕಾಸ, ಅದು ಈಗಲೂ ಕೂಡ ಸರಳ ಬಹುಮತ ಅಂತಾನೆ ಹೇಳ್ತಿದ್ದಾರೆ ಹೊರತು ಭಾಷಣ ಇದೆಯಲ್ಲ, ಮೋದಿ ಅವರ ಸಿರ್ಫ್ ಭಾಷಣಕ್ಕೆ ಇವತ್ತು ಮೇಲ್ಮಧ್ಯಮ ವರ್ಗ ಮರಳಾಗಿದೆ. ಅಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಗಿದೆ ಮಧ್ಯಮ ವರ್ಗದ ಮೇಲ್ಮಧ್ಯಮ ವರ್ಗದಲ್ಲಿ. ಮಧ್ಯಮ ವರ್ಗ ಈ 2-3 ದಿವಸಗಳಿಂದ ಇಂಗ್ಲಿಷ್ ಮೀಡಿಯಾದಲ್ಲಿ ಆಪ್ ಪರವಾಗಿ ಬರ್ತಿರೋ ಒಂದು ಅಭಿಪ್ರಾಯ ನೋಡಿ ಮಧ್ಯಮ ವರ್ಗ ಏನಾದ್ರು ಬದಲಾದ್ರೆ ಬಿಜೆಪಿ 20% ಕಮ್ಮಿ ಬಂದ್ಬಿಡುತ್ತೆ. ನನ್ನ ಪ್ರಶ್ನೆಗೆ ನೀವು ಉತ್ತರನೇ ಕೊಡ್ಲಿಲ್ಲ. ನೀವ್ ಹೇಳೋ ಪ್ರಕಾರ ಅದು ಸತ್ಯನೇ ಆಗಿದ್ರೆ ನಾವು ಒಪ್ಕೋತೀವಿ ಅದನ್ನ. ಸಮೀಕ್ಷೆಗಳು ನಿಮಗೆ ಹಂಗಾದ್ರೆ ಭರ್ಜರಿ ಬಹುಮತ ಅಂತ ಕೊಡ್ಬೇಕಾಗಿತ್ತು. 80% ಶೇರ್ ಕೊಡಬೇಕಾಗಿತ್ತು, 90% ಶೇರ್ ಕೊಡಬೇಕಾಗಿತ್ತು. ಇಲ್ಲ ಇಲ್ಲ ಇಲ್ಲ, ನನ್ನ ಹತ್ರ ಇದೆ ಇಂಡಿಯಾ ಟುಡೇ 42 ನೋಡಿ ನೋಡಿ. ಬಿಜೆಪಿ ಅವರಿಗೆ 47%. ಯಾವುದು ಇದು? ನಿನ್ನೆ ಬಂದಿರತಕ್ಕಂಥದ್ದು. ಎಎಪಿ ಅವರು ಸಿಸಿರೋ ಇದೆ ನನ್ನ ಹತ್ರ, ಸಿಸಿರೋ ರಿಸಲ್ಟ್ ಇದೆ ನನ್ನ ಹತ್ರ. ಹೆಡ್ಲೈನ್ಸ್ ಅಲ್ಲಿ ಬಂದಿರೋದು. ಅದರಲ್ಲಿ ಸಿಎಂ ಯಾರಾಗಬೇಕು ಅನ್ನೋ ಪ್ರಶ್ನೆಗೆ ಮಾತ್ರ 44% ಅರವಿಂದ್ ಕೇಜ್ರಿವಾಲ್ ಕೊಟ್ಟಿದ್ದಾರೆ, 35% ಕಿರಣ್ ಬೇಡಿ ಕೊಟ್ಟಿದ್ದಾರೆ, 12% ಅಜಯ್ ಮಕೇನ್ ಕೊಟ್ಟಿದ್ದಾರೆ. ಇದು ಯಾವುದು? ಸಿಸಿರೋ ಮತ್ತು ಇಂಡಿಯಾ ಟುಡೇ ಸಮೀಕ್ಷೆ. ನೀವ್ ಹೇಳೋ ಪ್ರಕಾರ 90% ಕೊಡ್ಬೇಕಾಗಿತ್ತಲ್ಲ, ಯಾಕೆ ಕೊಟ್ಟಿಲ್ಲ ಹಾಗಾದ್ರೆ? ಸರ್ ಏನ್ ಹೇಳ್ತೀರಾ ಸರ್? ನೋಡಿ, ಅದು ಮುಖ್ಯ ಅಲ್ಲ. ಈಗ ಇದಕ್ಕೆ ಕಳೆದ ಸಾರಿ ಆಮ್ ಆದ್ಮಿ ಪಾರ್ಟಿ ಅನ್ನೊಂದು ಫಿನಾಮಿನನ್ ಬರ್ಲಿಕ್ಕೆ ಕೆಳವರ್ಗ, ಬಡವರು, ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗ, ಕಾರ್ಪೊರೇಟ್ ವಲಯದವರು ಕೂಡ ಎಲ್ಲರೂ ಬೆಂಬಲಿಸಿದ್ರು. ಇದಕ್ಕಿಂತ ಅವ್ರ ಬಗ್ಗೆ ಮೇಲ್ಮಧ್ಯಮ ವರ್ಗ ಅವರೇನು ಸಮಾಜದ್ರೋಹಿ ಶಕ್ತಿಗಳ? ಹೌದು, ಎಲ್ಲರ ಆಕಾಂಕ್ಷೆ ಅದೇ, ಬಡವರ ಆಕಾಂಕ್ಷೆ ನಮ್ಮ ಮಕ್ಕಳು ವಿದ್ಯಾವಂತರಾಗಿ ಮಧ್ಯಮ ವರ್ಗ ಆಗ್ಲಿ ಅಂತ ಅಂದ್ಬಿಟ್ಟು ಆ ವರ್ಗ ಸಂಘರ್ಷ ಮಾತು ಸೌಕಳಾಗಿದೆ. ದಯವಿಟ್ಟು ಹಂಗೆ ಮಾತಾಡ್ಬೇಡಿ ರವಿಕೃಷ್ಣ ರೆಡ್ಡಿ. ಯಾವ 21ನೇ ವರ್ಷ ಹಂಗೆ ಮಾತಾಡ್ತಿದ್ದೀರಾ? ಯಾಕೆ ನಿಮ್ಗೆ ಬೇಕಾಗಿಲ್ಲ? ವಿದ್ಯಾವಂತ ಮತದಾರರ ಬೆಂಬಲನೇ ಬೇಕಾಗಿಲ್ಲ ನಿಮಗೆ? ಬೆಂಬಲಿಸ್ತಾ ಇದ್ದಾರೆ, ಮತ್ತೆ ಹಾಗಾಗಲ್ಲ. ಮತ್ತೆ ಇನ್ನೊಂದು ಆ 49 ದಿವಸದಲ್ಲಿ ಪವಾಡ್ ಅವತ್ತು ಒಂದು ಕೇಂದ್ರ ಸರ್ಕಾರ ಇತ್ತು, ಜವಾಬ್ದಾರಿಯುತ ಕೇಂದ್ರ ಸರ್ಕಾರ ಇತ್ತು. ಅಲ್ಲೂ ಕೂಡ ಅನೇಕ ಜನ ಮೇಧಾವಿ ಮಂತ್ರಿಗಳೆಲ್ಲ ಇದ್ರು. ಕೇಂದ್ರ ಸರ್ಕಾರ ದಿಲ್ಲಿನೇ ಒಂದು ಸಪರೇಟ್ ದ್ವೀಪ ಅನ್ನೋ ರೀತಿಯಲ್ಲಿ ನೀವು ಪೊಲೀಸರ ವಿರುದ್ಧ ಯಾವಾಗ ಧರಣಿ ಕೂತ್ರಿ? ಯಾರು ಆಕ್ಚುಲಿ ಪೊಲೀಸರ ವಿರುದ್ಧ ಧರಣಿ ಜನ ಒಂದಷ್ಟು ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲ ಕೊಟ್ಟರು. ಮಾಡಬೇಕು ಅಂತಲ್ಲ, ಸ್ಥಳೀಯವಾಗಿ ಹೋಗಿ ಒಂದು ವಾರ ಅಲ್ಲಿದ್ದು ಬಂದ್ರೆ ನೀವು ಮಾತಾಡೋ ರೀತಿನೇ ಬೇರೆ. ಹಾಗಾಗಿ ನಾನು ಸಹ ಮಾಧ್ಯಮಗಳಲ್ಲಿ ಬರೆಯೋದು
ನೋಡಿದೀನಿ. ಬೆಂಗಳೂರಲ್ಲಿ ಕೂತ್ಕೊಂಡು ಬರೆಯೋ ಪತ್ರಕರ್ತರು ದೆಹಲಿಯಲ್ಲಿ ಕೂತು ಕನ್ನಡದ ಮಾಧ್ಯಮಗಳು ಬರ್ತಿರೋ ಪತ್ರಕರ್ತರ ನೀವು ಭಾಷೆ ಅಥವಾ ಅವರ ವಿಶ್ಲೇಷಣೆ ನೋಡಿ ಅದೇ ಬೇರೆ. ಒಂದೊಂದು ಹೇಳ್ತೇನೆ ನಾನು, ನಿಮ್ಮ ಆ ಪಕ್ಷ ಇದೆಲ್ಲ ಕೈಗೆ ಬಂದ ತುತ್ತನ್ನು ಬಂದಾಗ್ಲೇ 4 ದಿವಸದಲ್ಲಿ ನಿಮ್ಮ ಆಟ ಸ್ಟಾರ್ಟ್ ಆಗಿದೆ, ಅದನ್ನು ಜನ ನೋಡಿದ್ದಾರೆ. ಆದ್ರೆ ಈಗ ಬಿಜೆಪಿನೂ ಒಂದು ಕಡೆ ಬೇಡ ಅಂತ ಹೇಳುವ ಮನೋಭಾವದಿಂದ ಇನ್ನೊಮ್ಮೆ ನಮ್ಮ ವೋಟ್ ನೋಡಿ ಸೀಟ್ ಸ್ವಲ್ಪ ಕಮ್ಮಿ ಬರ್ಬೋದು, ಆದ್ರೆ ನಮ್ಮ ವೋಟ್ ಎಲ್ಲೋ ಬಿಜೆಪಿ ಸ್ಥಿತಿ ಇವತ್ತು ಕಡಿಮೆ ಆಗ್ತಾ ಇದೆ ಡೆಲ್ಲಿ ಒಳಗೆ ಅಂತ ಹೇಳಿ, ಅಂದ್ರೆ ಕಾಂಗ್ರೆಸ್ ಆ ರಿಪೋರ್ಟ್ ಪ್ರಕಾರ ಕಡಿಮೆ ಆಗ್ತಾ ಇದೆ ಅಂತ. ಅಂದ್ರೆ ನೀವು 2-3 ಸೀಟ್ ತಗೊಂಡು ಕಳೆದೇ ಹೋಗ್ತಾ ಇದ್ದೀರಾ. ಅಲ್ಲ ನೀವು ಅದನ್ನ ನಿಮ್ಮದನ್ನು ನಂಬಿ ಮಿನಿಮಮ್ 12 ಕಾಂಗ್ರೆಸ್ 12-13 ಸೀಟಿಗೆ ನೀವು ಹೇಳ್ಕೊತೀನಿ. ಸರ್ಕಾರ ಆಗಿದ್ರೆ ಉಂಟಲ್ಲ, ಸರ್ಕಾರ ನಮ್ಮ ಬೆಂಬಲದಿಂದ ಸರ್ಕಾರ ಆಗ್ತದೆ ಆಗುದಾದ್ರು. ಆಯ್ತು, ನಿಮ್ ಬೆಂಬಲದಿಂದ ಆಗಿದ್ದೆ ಹೊಸತಿ ಏನಾಗಿದೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಒಂದ್ ನಿಮಿಷ ನೀವು ಹೇಳೋದನ್ನ ನಾನು ಕೇಳಿದ್ದೀನಿ. ಇವತ್ತು ಬಿಜೆಪಿ 2 ದಿವಸ ಅಲ್ಲ, ನರೇಂದ್ರ ಮೋದಿ ಅವರ ಅಲೆ ಕಡಿಮೆ ಆಗ್ತಾ ಇದೆ ಅಂತ. ಅಂದ್ರೆ ಕಾಂಗ್ರೆಸ್ ಅಲೆ ಸಂಪೂರ್ಣವಾಗಿ ನಶಿಸಿ ಹೋಗಿದೆ, ಕಾಂಗ್ರೆಸ್ ಕಳೆದು ಹೋಗಿದೆ ಸಮೀಕ್ಷೆ ಪ್ರಕಾರ. ನೀವು 25 ವರ್ಷಗಳ ಇತಿಹಾಸ ಕಳೆದು ಹೋಗ್ತಾ ಇದೆ. ಕಮ್ಮಿ ಆಗಿದೆ. ಯಾಕೆಂದ್ರೆ ನೀವೇ ಹೇಳಿದ್ದು, ನಾನಲ್ಲ, ಸಮೀಕ್ಷೆಯನ್ನ ಉದಾಹರಣೆ ಕೊಟ್ಟಿದ್ದೀವಿ. ಆ ಸಮೀಕ್ಷೆ ಎಲ್ಲಿವರೆಗೆ ಬಂದಿತ್ತು, ರವಿಕೃಷ್ಣ ರೆಡ್ಡಿ ಎಲ್ಲಿವರೆಗೆ ಹೋಗಿದೆ. ಫೀನಿಕ್ಸ್ ಪಕ್ಷಿ ಅಂತ ಬಂದು ಬರುತ್ತೆ. ನೀವು ಕಾಂಗ್ರೆಸ್ ವ್ಯವಸ್ಥೆ ಬೇಡ. ರವಿಕೃಷ್ಣ ರೆಡ್ಡಿ ಸ್ಲಮ್ ನಲ್ಲಿ ಇರ್ತಕ್ಕಂಥವ್ರು ಇಸ್ಪೀಟ್ ಆಡ್ಕೊಂಡು ಕೂತ್ಕೊಂಡು ಕಾಲ ಕಳೀತಾ ಇದ್ದಾರೆ ಅಂತ. ಇದನ್ನ ಡೆಲ್ಲಿ ಒಳಗೆ ಹೋಗಿ ಬರ್ತಾ ಇರ್ತಕ್ಕಂಥವ್ರು ರೇಷ್ಮೆ ಅವರು ಸಾಕಷ್ಟು ಸತಿ ಹೋಗಿ ಬಂದಿದ್ದಾರೆ. ಅದೊಂದು ಡೆಲ್ಲಿಲಿ ಹವ್ಯಾಸವೇ. ಯಾಕೆಂದ್ರೆ ನೀವು ಅಲ್ಲಿ ಪಾರ್ಲಿಮೆಂಟ್ ಹತ್ರ ಹೋದ್ರೆ ಅಥವಾ ಗೌರ್ಮೆಂಟ್ ಕಚೇರಿಗಳಿಗೆ ಹೋದ್ರೆ ಯಾವುದೇ ಪಾರ್ಕ್ ಹೋದ್ರೆ ಎಲ್ಲಾ ಕಡೆನೂ ಕೂತಿರ್ತಾರೆ. ಅದು ಒಂದು, ಅದಕ್ಕೂ ಇದಕ್ಕೂ. ಆದ್ರೆ ಇವ್ರು 49 ದಿನಗಳಲ್ಲಿ ಈ ನಿರುದ್ಯೋಗ ಸಮಸ್ಯೆಯನ್ನ ಬುಡ ಸಮೇತ ಕಿತ್ತಾಕೋದಕ್ಕೆ ಯಾವ ಕ್ರಮ ತಗೊಂಡ್ರು ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡಬೇಕಾಗಿದೆ. ನೀವು ಹೇಳ್ಬೇಕಾದ್ರೆ ಕೃಷ್ಣ ರೆಡ್ಡಿ ನೀವು ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ಕೂತಿದ್ದೆ. ಅಲ್ಲ, ಒಂದ್ ನಿಮಿಷ, ಇವತ್ತಾಗಿರ್ತಕ್ಕಂಥದ್ದು ಇನ್ನೊಂದು ವಿಚಾರ, ಇನ್ನೊಂದು ವಿಚಾರ ಹೇಳ್ತಾ ಇದ್ರು. ಪವರ್ದು ಅಷ್ಟೇ, ಅದ್ರದ್ದು ಏನ್ ಹೇಳಿದ್ರು ಅದ್ರದ್ದು ಯಾವುದಕ್ಕೂ ಆಗ್ಲಿಲ್ಲ. ಕೊನೆಗೆ ಈಗ ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ನಾವು ತಕ್ಷಣ ನನಗೆಲ್ಲೋ ಒಂಚೂರು ಡೈವರ್ಟ್ ಆಗ್ಬಿಡ್ತು. ಏನಂತ ಹೇಳಿದ್ರೆ, ಮಧ್ಯಮ ವರ್ಗ, ಇಂಗ್ಲಿಷ್ ಮಾಧ್ಯಮಗಳು ಇವತ್ತು ಮಧ್ಯಮ ವರ್ಗದವರು ಮತ್ತು ಮೇಲ್ಮಧ್ಯಮ ವರ್ಗದವರು ಬದಲಾವಣೆ ಆಗ್ಬೋದು ಅಂತ. ಇವತ್ತು ನಾವು ಚುನಾವಣೆ ಎದುರಿಸ್ತಾ ಇರತಕ್ಕಂಥದ್ದು ಬರೀ ಆಮ್ ಆದ್ಮಿ ಪಾರ್ಟಿ ಅಲ್ಲ, ಅದ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಇಂಗ್ಲಿಷ್ ಮಾಧ್ಯಮಗಳು, ಈ ಪತ್ರಿಕೆಗಳೇನಿದೆ ಮೀಡಿಯಾ, ಇಂಗ್ಲಿಷ್ ಮೀಡಿಯಾ, ಈ ಮೂರೂ ಸೇರಿರ್ತಕ್ಕಂಥದ್ದನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಎದುರಿಸಿ ಇವತ್ತು ಚುನಾವಣೆಯನ್ನು ನಾವು ಫೇಸ್ ಅವರೇ ಹೇಳ್ತಾ ಇದಾರಲ್ಲ, ಅವರೇ ಹೇಳಿದ್ದಾರೆ. ಹೇಳಿರ್ತಕ್ಕಂಥದ್ದು ನಾನು ಎಲ್ಲ ಮಾಧ್ಯಮಗಳನ್ನು ಹೇಳ್ತಾ ಇಲ್ಲ ಬಾಬಾ ಅವರೇ, ಒಂದ್ ನಿಮಿಷ, ನಾನು ಎಲ್ಲಾ ಮಾಧ್ಯಮಗಳನ್ನು ಹೇಳ್ತಾ ಇಲ್ಲ. ಈಗ ಅವರೇ ಸ್ಪಷ್ಟಪಡಿಸಿದ್ರು, ಇಂಗ್ಲಿಷ್ ಮಾಧ್ಯಮಗಳು ನಮ್ಮ ಪರವಾಗಿ ಬರಿತಾ ಇರತಕ್ಕಂಥದ್ದನ್ನ ಆ ಸರ್ವೆಗಳನ್ನ ನೋಡಿ ಜನ ಬದಲಾವಣೆ ಆಗಬೇಕು. ಬ್ರೇಕ್ ತಗೊಳ್ತಕ್ಕಂಥ ಸಮಯ ಸರ್, ಮತ್ತೆ ನಿಮ್ಗೆ ಅವಕಾಶ ಕೊಡ್ತೀನಿ ನಾನು. ಸೊ ಕೊನೆ ಹಂತದ ಚರ್ಚೆಗೆ ನಾವು ಬರೋಣ. ಚುನಾವಣೆಯನ್ನ ನಿರ್ಧರಿಸುವಂತಹ ಪ್ರಮುಖ ವಿಚಾರಗಳು, ಮತದಾರ ಮನಸ್ಸನ್ನ ಸೆಳೆದಿರ್ತಕ್ಕಂಥ ವಿಚಾರಗಳು ಯಾವುದು, ಅದರ ಬಗ್ಗೆ ಚರ್ಚೆನ ಮುಂದುವರಿಸ್ತೀನಿ ಒಂದು ಪುಟ್ಟ ಬ್ರೇಕ್ ನಂತರ. ಡೆಲ್ಲಿ ಎಟ್ ಕ್ಲೈಮ್ಯಾಕ್ಸ್ ಚರ್ಚೆ ಅಂತಿಮ ಹಂತಕ್ಕೆ ಬರ್ತಾ ಇದೀವಿ. ಚುನಾವಣೆಯನ್ನ ನಿರ್ಧರಿಸುವಂತಹ ಪ್ರಮುಖ ವಿಚಾರಗಳು ಹಾಗಾದ್ರೆ ಯಾವುದು, ಜನರ ಮನಸ್ಸಿನಲ್ಲಿ ಏನೆಲ್ಲ ಅಡಕವಾಗಿದೆ. ಒಂದು, ವಿದ್ಯುತ್ ದರ ಹಾಗೂ ಪೂರೈಕೆಯಲ್ಲಿನ ಸಮಸ್ಯೆಯನ್ನು ಪರಿಹರಿಸಬೇಕು. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮತ್ತು ಇಳಿಕೆ ಪ್ರಹಸನ, ನೀರಿನ ಬೆಲೆ ಮತ್ತು ಪೂರೈಕೆಯಲ್ಲಿನ ಸಮಸ್ಯೆ, ಮಹಿಳಾ ಸುರಕ್ಷತೆ ಮತ್ತು ಭ್ರಷ್ಟಾಚಾರ ಮುಕ್ತ ಆಡಳಿತ ಅಂತಕ್ಕಂಥದ್ದು. ಈ ಅಂಶಗಳು ಜನರಲ್ಲಿ ಯಾವ ಪಕ್ಷದವರು ಕೊಡಬಲ್ಲರು ಅಂತ ಅನ್ಕೋತಾರೋ ಅವರಿಗೆ ಬಹುಮತ ನಿಚ್ಚಳ. ಏನ್ ಹೇಳ್ತೀರಾ ಸರ್? ಖಂಡಿತವಾಗ್ಲು ಇದ್ರ ಬಗ್ಗೆ ಈಗಾಗಲೇ ನಮ್ಮ ಪ್ರಧಾನಮಂತ್ರಿಗಳು ಬಹಳ ಸ್ಪಷ್ಟವಾದಂತಹ ಒಂದು ವಿಚಾರವನ್ನು ಹೇಳಿದ್ದಾರೆ. ಯಾಕೆಂತ ಹೇಳಿದ್ರೆ, ನಿಮಗೆ ಎಲೆಕ್ಟ್ರಿಸಿಟಿ 4-6 ಕಂಪನಿಗಳಲ್ಲಿ ನಿಮಗೆ ಚಾಯ್ಸ್ ಆಗಿರತಕ್ಕಂಥದ್ದನ್ನು ತಗೊಳ್ಳೋಕೆ ಅವಕಾಶ ಕೊಡ್ತೀವಿ. 24 ಗಂಟೆ ವಿದ್ಯುತ್ ಮತ್ತು 24 ಗಂಟೆ ನೀರು, ಜೊತೆಗೆ ಮಹಿಳಾ ಸುರಕ್ಷತೆ ಡೆಲ್ಲಿ ಒಳಗೆ ಬಹಳ ಅತ್ಯಂತ ಅವಶ್ಯಕತೆಯಾಗಿರ್ತಕ್ಕಂತಹ ಒಂದು ಪ್ರಯಾರಿಟಿ. ಅದು ಅದರ ಕಡೆ ವಿಶೇಷವಾದಂತಹ ಗಮನ. ವಿಶೇಷವಾಗಿ ಕಿರಣ್ ಬೇಡಿ ಅವರು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ಇವತ್ತು ಯಾವ್ಯಾವ ರೀತಿ ಇದನ್ನ ತಡೆ ಹಿಡಿಬಹುದು ಅಂತಕ್ಕಂತಹ ಅನುಭವವನ್ನು ಕೂಡ ಹೊಂದಿದ್ದಾರೆ. ಜೊತೆಗೆ ಡಿಸಿಪ್ಲಿನ್ ಬಗ್ಗೆ ಮಾತಾಡ್ತಾ ಇದ್ರು. ಇವತ್ತು ಕೇಂದ್ರದ ಸರ್ಕಾರದ ಕಚೇರಿಗಳಲ್ಲಿ
ಯಾವುದೇ ಒಂದು ಕಚೇರಿಯಲ್ಲಿ ಹೋದ್ರೂ ಕೂಡ ನೀವು ಅಟೆಂಡೆನ್ಸ್ ಆ ಟೈಮಿಗೆ ಬರುತ್ತೆ. ಹೆಚ್ಚಿನ ಎಲ್ಲವೂ ಕೂಡ ಇವತ್ತು ಫ್ಯಾಕ್ಸ್ ಆಗುತ್ತೆ. ಅಂದ್ರೆ ಆ ಟೈಮ್ನಲ್ಲಿ ನಿಮಗೆ ಅಷ್ಟು ಇನ್ಫಾರ್ಮೇಶನ್ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಹೋಗಬೇಕು. ಅದು ಕೇಂದ್ರದ ಕಚೇರಿಗಳಿಂದ ಪ್ರಾರಂಭ ಆಗಿದೆ. ಆ ಡಿಸಿಪ್ಲಿನ್ ಅನ್ನು ಇವತ್ತು ಕೇಂದ್ರ ಸರ್ಕಾರ ತರುವ ನಿಟ್ಟಿನಲ್ಲಿ ಈಗಾಗಲೇ ಯಶಸ್ವಿಯಾಗಿದೆ. ಇದು ಹಂತ ಹಂತವಾಗಿ ಎಲ್ಲ ರಾಜ್ಯಗಳಲ್ಲಿ ಯಾವುದೇ ಬಿಜೆಪಿ ಜನಗಳಿಗೆ ಈ ಪರವಾದ ನಂಬಿಕೆ ಬರುತ್ತಾ? ಖಂಡಿತವಾಗ್ಲೂ ನಂಬಿಕೆ ಇದೆ. ಈಗಾಗಲೇ ಯಾಕೆ ಅಂತ ಹೇಳಿದ್ರೆ ಪ್ರೈಸ್ ಕಂಟ್ರೋಲ್ ಮಾಡತಕ್ಕಂತ ದೃಷ್ಟಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ತಗೊಳ್ಬೇಕಾದಂತಹ ನಿರ್ಧಾರಗಳು ಇವತ್ತು ಹಂತ ಹಂತವಾಗಿ ಬಾಬಾ ಅವರು ಹೇಳಿದ್ರು ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಕಡಿಮೆ ಆಯ್ತು ಅಂತ. ಆದ್ರೂ ಸಹ ಬರೀ ಅಷ್ಟಕ್ಕೆ ಆಗಿದ್ದಿದ್ರೆ ಬೇರೆ ಕಂಪನಿಗಳನ್ನ ಬೆಂಬಲಿಸಬೇಕು ಅಂತ ಹೇಳಿದ್ರೆ ಬೇರೆ ಯೋಜನೆಗಳಿತ್ತು. ಅದನ್ನೆಲ್ಲವನ್ನ ಬಿಟ್ಟು ಹಂತ ಹಂತವಾಗಿ ಗ್ಯಾಸ್ ರೇಟ್ ಆಗಲಿ ಇದಾಗ್ಲಿ ಎಸೆನ್ಷಿಯಲ್ ಕಮಾಡಿಟೀಸ್ ಆಗಲಿ ಉದ್ಯೋಗ ಸೃಷ್ಟಿ ಕಡೆ ಆಗಲಿ ಕೇಂದ್ರ ಸರ್ಕಾರ ಕೊಡ್ತಾ ಇರತಕ್ಕಂಥ ಗಮನವನ್ನು ಗಮನಿಸಿದಂತಹ ಜನ ಇವತ್ತು ಮಹಿಳೆ ಸುರಕ್ಷತೆ, ಮಹಿಳೆಗೆ ಬೇಕಾಗಿರ್ತಕ್ಕಂಥ ಅವಳು ಅಂದ್ರೆ ಸ್ವಂತವಾಗಿ ಬೆಳೀತಕ್ಕಂಥ ದೃಷ್ಟಿಯಿಂದ ಎಲ್ಲವೂ ಆಗಿದೆ. ಇವತ್ತು ನಿಮಗೆ ಬಿಡಿ ಸರ್, ಇದು ಏನ್ ಗೊತ್ತಾ ಸರ್, ಮೋದಿ ಅವರು ಇಷ್ಟೆಲ್ಲ ಅವ್ರಿಗೂ ಗೊತ್ತಾಗುತ್ತೆ. ನನಗೆ ಇವತ್ತು ಗೊತ್ತಾಗಿದ್ದು ಮೋದಿ ಅವರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಅಂತ ಒಂದು ಬರುತ್ತಲ್ಲ, PM ಇಂಟೆಲಿಜೆನ್ಸ್ ರಿಪೋರ್ಟ್. ಆ ಇಂಟೆಲಿಜೆನ್ಸ್ ರಿಪೋರ್ಟ್ ನಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಆಮ್ ಆದ್ಮಿ ಪಾರ್ಟಿ ಅವರಿಗೆ 18 ಸೀಟ್ ಬರುತ್ತೆ ಅಂತ ಹೇಳಿದಾರಂತೆ. ಅದು ಒಂದ್ ಕಡೆ. ಈ ಅಮಿತ್ ಶಾ ಮತ್ತೆ ಮೋದಿ ಅವರ ಚುನಾವಣಾ ಕಾರ್ಯತಂತ್ರಗಳು ನೋಡಿ, ಮೋದಿ ಅವರು 70 ಕ್ಷೇತ್ರಗಳಿಗೆ ಹೋಗಕ್ಕಾಗಿಲ್ಲ, ಪ್ರಚಾರ ಮಾಡಕ್ಕಾಗಿಲ್ಲ. ಆದ್ರೆ ಈ 70 ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳು ಮೋದಿ ಅವರು ಎಲ್ಲಿ ಹೋಗ್ತಾರೆ ಅಲ್ಲಿ ಒಂದ್ ಕಡೆ ಅಸೆಂಬಲ್ ಆಗ್ತಾ ಇದ್ದಾರೆ. ಮೀಡಿಯಾದವ್ರಿಗೆ ಗೊತ್ತು ಮೋದಿ ಅವರು ಹೇಗೆ ಅಟ್ರಾಕ್ಟ್ ಮಾಡಬೇಕು ಅಂತ ಅನ್ಬಿಟ್ಟು ಮೀಡಿಯಾಗಳಲ್ಲಿ 70 ಜನ ಮೋದಿ ಜೊತೆ ಕಾಣಿಸ್ಕೊಳ್ಳೋದಕ್ಕೆ ಅಮಿತ್ ಶಾ ಅವ್ರು ಏನ್ ಮಾಡಿದ್ದಾರೆ, 70 ಜನ ಮೋದಿ ರ್ಯಾಲಿನಲ್ಲಿ ಇರಬೇಕು, ಅದು ಯಾವುದೇ ಕ್ಷೇತ್ರ ಆಗಿರಬಹುದು. ಸೊ ಈ ತಂತ್ರಗಳು, ಅದರಲ್ಲೂ ಅಮಿತ್ ಶಾ ಅವರ ಕಾರ್ಯತಂತ್ರಗಳು ಹಾಗಾದ್ರೆ ಫೇಲ್ಯೂರ್ಗೆ ಎಡೆ ಮಾಡಿಕೊಡುತ್ತಾ ಅಂತಕ್ಕಂಥದ್ದು. ಪ್ರಚಾರ ತಂತ್ರಕ್ಕಿಂತ ಹೆಚ್ಚಾಗಿ ಯಾವ ರೀತಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅದು ಬಿಜೆಪಿಗೆ ಗೆಲುವು ಅನ್ನೋದಕ್ಕಿಂತ ಮೋದಿ ಒಬ್ಬ ವಿಶ್ವಾಸಾರ್ಹ ನಾಯಕ ಡೆಲಿವರ್ ಮಾಡುವಂತ ಗುಜರಾತ್ ಮಾಡಲ್ ಅಂತ ಹೇಳಿದ್ರೆ ಅವ್ರು ಗುಜರಾತ್ ನಲ್ಲಿ ಏನೋ ಮಾಡಿರ್ಬೋದು, ಬಹುಶಃ ಒಂದು ಆ ನಾಯಕತ್ವ ಬಂತು ಅಂದ್ರೆ ನಮ್ದೇನೋ ಒಳ್ಳೆ ಬದಲಾವಣೆ ಬರ್ಬೋದು ಅಂತ ಕೊಟ್ರು. ಅದೇ ರೀತಿ ಈಗ ಅಲ್ಲಿ ನಡೆದ್ರು ಸ್ಪರ್ಧೆ. ಕೇಜ್ರಿವಾಲ್ ಬಗ್ಗೆನೂ ಅಷ್ಟೇ ಯಾವ ರೀತಿ ಜನ ಹುಮ್ಮಸ್ ತೋರಿಸಿದ್ರು ಹಿಂದಿನ ಚುನಾವಣೆಯಲ್ಲಿ ದಿಲ್ಲಿ ಜನ, ಮುಂದೆ ಬ್ರಹ್ಮನಿರಸನಾಗಿತ್ತು. ನಮ್ಗೆಲ್ಲ ಈ ಆಮ್ ಆದ್ಮಿ ಪಕ್ಷ ಯಾಕೆ ಮುಖ್ಯವಾಗುತ್ತೆ ಅಂತಂದ್ರೆ ಇವು ದೇಶಾದ್ಯಂತ ಏನಾಗ್ಬಿಟ್ಟಿದೆ ಕಳೆದ 20-30 ವರ್ಷಗಳಲ್ಲಿ ಹೋರಾಟದ ರಾಜಕಾರಣವೇ ಬೇರೆ, ಅಧಿಕಾರದ ರಾಜಕಾರಣವೇ ಬೇರೆ. ಎಲ್ಲೋ ಒಂದ್ ಕಡೆ ಆ ಕಂದರ ಏನಿತ್ತು ಆ ಕಂದರವನ್ನ ಬೆಸೆಯೋ ಪ್ರಯತ್ನ ಮಾಡಿದ್ರು. ಅಧಿಕಾರಕ್ಕೆ ಬಂದಾಗಲೂ ಕೂಡ ಆ ಹೋರಾಟದ ರಾಜಕಾರಣದ ಆದರ್ಶಗಳು ಉಳಿಸ್ಕೊಂಡು ಹೋಗ್ಬೋದು ನಂಬಿಕೆ ಇತ್ತು. ಅಂದ್ರೆ ಆ ಹೋರಾಟದ ರಾಜಕಾರಣ ಹುಂಬತನವನ್ನು ಸ್ವಲ್ಪ ತಂದ್ಬಿಟ್ರು, ಅಂದ್ರೆ ಸೋತಿದ್ರು. ಆದ್ರೆ ಈಗ ಯಾವ ರೀತಿ ಮೋದಿಯಲ್ಲಿ ವಿಶ್ವಾಸ ಇಟ್ಬಿಟ್ಟು ಬಿಜೆಪಿಯನ್ನು ಗೆಲ್ಸಿದ್ರು. ಕೇಜ್ರಿವಾಲ್ ಒಬ್ಬ ರಿಲಯಬಲ್ ಲೀಡರ್, ನಮ್ ತುಂಬಾ ಹತ್ತಿರವಾಗಿದ್ದಾನೆ, ನಮ್ಮ ಭಾಷೆಯನ್ನು ಮಾತಾಡ್ತಾನೆ, ನಮ್ಮ ದುಃಖ ದುಮಾನಗಳನ್ನು ಆತ ಧ್ವನಿ ಹೊರಡಿಸ್ತಾನೆ, ಧ್ವನಿ ಕೊಡ್ತಾ ಇದ್ದಾನೆ ಅಂತ ಕೇಜ್ರಿವಾಲ್ ಇಂದಾಗಿ ಗೆಲ್ಲಿಸಬಹುದು, ಆಮ್ ಆದ್ಮಿನ ಗೆಲ್ಲಿಸಬಹುದು ದಿಲ್ಲಿ ಜನ. ಆದ್ರೆ ಅವರಿಗೆ ಮೋದಿ ಪರವಾದ ಸೆಳೆತ ಇದೆ, ಈಗಲೂ ಕೂಡ ಮೋದಿ ಪರವಾದ ಸೆಳೆತ ಇದೆ. ಮತ್ತೊಂದು ರವಿಕೃಷ್ಣ ರೆಡ್ಡಿ, ನಿಮಗೂ ಕೂಡ ಈಗ ಮಾಧ್ಯಮಗಳಲ್ಲಿ ಏನೇ ವಿಚಾರ ಬರ್ಬೋದು, ಇಂಗ್ಲಿಷ್ ಮೀಡಿಯಾ ಆಗ್ಬೋದು, ಮತ್ತೊಂದು ಇವೆಲ್ಲವೂ ಬಿಟ್ಬೋಣ, ವಾಸ್ತವಿಕತೆ ಅಂತಕ್ಕಂಥದ್ದು ಗೊತ್ತಿರುತ್ತೆ. ಯಾಕೆಂದ್ರೆ ಎಲ್ಲಾ ಕ್ಷೇತ್ರಗಳಿಗೂ ಕೇಜ್ರಿವಾಲ್ ಅವರು ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಒಂದ್ ಕಡೆ ಮೋದಿ ಅಲೆ ಅಂತ ಅಂದ್ಬಿಟ್ಟು ಎಲ್ಲಾ ಪಕ್ಷದವರು ಒಪ್ಕೊಂಡ್ರು ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದಲ್ಲಿ. ಈ ಬಾರಿ ಆ ಮೋದಿ ಅಲೆಯನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಕೆಲವೊಂದು ಆಮ್ ಆದ್ಮಿ ಅವರು ಅಪಪ್ರಚಾರವನ್ನ ಮಾಡಿದ್ರು ಬಿಜೆಪಿ ಮೇಲೆ ಅಂತಕ್ಕಂಥ ಆರೋಪ ಇದೆ. ಅಪಪ್ರಚಾರಗಳು ಅನ್ನೋದಕ್ಕೆ ಬಿಜೆಪಿ ಸಾಮಾನ್ಯವಾಗಿ ಹಣ ಹೆಂಡ ಬಾಡೂಟ ಹಂಚ್ತಾ ಇದೆ ಅಂತ ಅಂದ್ಬಿಟ್ಟು ಕೇಜ್ರಿವಾಲ್ ಅವರು ಹೇಳ್ಕೊಟ್ರು ಮೀಡಿಯಾ ಮುಂದ್ಗಡೆ. ಮತ್ತೊಂದ್ ಕಡೆ ದಿಲ್ಲಿಯ ರೋಹತಾಶ್ ನಗರ್ ವಿಧಾನಸಭಾ ಕ್ಷೇತ್ರದಲ್ಲಿ ಆಪ್ ಅಭ್ಯರ್ಥಿ ಕಾರ್ ಮೇಲೆ ಬಿಜೆಪಿ ಕಾರ್ಯಕರ್ತರು ದಾಳಿ ಮಾಡಿ ಅವ್ರಿಗೆ ಹಲ್ಲೆ ಮಾಡಿದ್ರು ಅಂತಕ್ಕಂಥ ಆರೋಪ ಬಂತು. ಅದು ಕೂಡ ಆಮೇಲೆ ಇನ್ವೆಸ್ಟಿಗೇಷನ್ ಆಯ್ತು. ಸುಳ್ಳು, ಅದು ಬಿಜೆಪಿ ಅವರಲ್ಲ ಆಗಿದೆ, ಬಟ್ ಬಿಜೆಪಿ ಅವರಲ್ಲ ಅಂತ ಆಯ್ತು. ಈ ತರದ್ದು ಚೀಪ್ ರೇಟ್ ಪಬ್ಲಿಸಿಟಿಗಳು ಯಾಕೆ ತಗೊಳ್ಬೇಕಾಗಿತ್ತು? ಅದು ಇನ್ವೆಸ್ಟಿಗೇಷನ್ ಆಗಿರೋದ್ರ ಬಗ್ಗೆ ಗೊತ್ತಿಲ್ಲ. ಅಲ್ಲೇ ಆದ 24 ಗಂಟೆಗಳ ಒಳಗಡೆ ವಿಚಾರ ಒಂದು ಅಲ್ಲೇ ಆದ 24 ಗಂಟೆಗಳ ಒಳಗೆ ನಡೆದಂತಹ ಅಲ್ಲಿನ ಒಂದು ಜನಸಭಾದಲ್ಲಿ ನಾನು ಹೋಗಿದ್ದೆ. ಕುಮಾರ್ ವಿಶ್ವಾಸ್ ಇದ್ರು, ಸ್ವತಃ ಅಲ್ಲಿನ ಸರಿತಾ ಸಿಂಗ್ ಅಂತ ರೋಹತಾಶ್ ನಗರದ ಅಭ್ಯರ್ಥಿ, ಅವರು UPSCಗೆಲ್ಲ ಬರೆದು ಇನ್ನೇನು ಮೈನ್ಸ್ ಅಲ್ಲೆಲ್ಲ ಕ್ಲಿಯರ್ ಆಗಿದ್ದಂತವ್ರು, ಅವ್ರು ಅದನ್ನೆಲ್ಲ ಬಿಟ್ಟು ಈಗ ಆಮ್ ಆದ್ಮಿ ಪಕ್ಷಕ್ಕೆ ಕೆಲಸ ಮಾಡ್ತಾ ಇದ್ದಾರೆ, ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಹಲ್ಲೆ ಆಗ್ತಿರೋದು ನಿಜ. ಇವತ್ತು ಪ್ರೊಫೆಸರ್ ಆನಂದ್ ಕುಮಾರ್ ಅಂತ ಒಬ್ರು ಇದ್ದಾರೆ ಯೂನಿವರ್ಸಿಟಿಲಿ ಇರುವಂತವ್ರು, ಅವರು ಸಹ ಅನೇಕ ಕಡೆ ಹೇಳಿದ್ದಾರೆ. ಈಗ ಇದು ನಾನು ಈಗ ಒಂದು ರೀತಿಯಲ್ಲಿ ಮೊದಲನೇ ಸಲಕ್ಕೆ ಒಂದು ನಾನು ಯಾಕೆ ಹೇಳಿದ್ರೆ ಬಿಜೆಪಿ ಅವರು ಕೇಜ್ರಿವಾಲ್ ವಿರುದ್ಧ ಆ ಮಟ್ಟಿಗಿನ ಬಿಜೆಪಿ ಅವರು ಏನ್ ಮಾಡಿದ್ದಾರೆ ದೆಹಲಿನಲ್ಲಿ ಆಮ್ ಆದ್ಮಿ ಪಕ್ಷದ ವಿರುದ್ಧ ಯಾವ ತರ ಅಪಪ್ರಚಾರ ಮಾಡಿದ್ದಾರೆ. ನಿರ್ಣಾಯಕ ಸಂಗತಿಗಳು ಚುನಾವಣಾ ಸಮರದಲ್ಲಿ ಇದ್ದೇ ಇರುತ್ತೆ. ಆಲ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್. ಈಗ ನಾನು ಕೊನೆಯದಾಗಿ ಈಗ ಒಂದು ವಿಚಾರ, ನಿರ್ಣಾಯಕ ಸಂಗತಿಗಳೇನು ನಡೀತಾ ಇರುತ್ತೆ. ಅದು ನೀವು ಜಾಸ್ತಿ ಯಾವ ವಿಚಾರ ಮಾತಾಡಲ್ಲ, ಯಾಕಂದ್ರೆ ನನಗೆ ಒಂದು ಸ್ಪಷ್ಟ
ಸ್ಪಷ್ಟತೆ ಇದೆ ಏನಾಗುತ್ತೆ ಅಂತ. ಈಗಾಗಲೇ ಇವರು ಯಾರು ವೆಂಕಯ್ಯ ನಾಯ್ಡು, ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವಂತಹ ವೆಂಕಯ್ಯ ನಾಯ್ಡು, ಭಾರತೀಯ ಜನತಾ ಪಕ್ಷದ ರಾಷ್ಟ್ರಾಧ್ಯಕ್ಷರಾಗಿರುವಂತಹ ಅಮಿತ್ ಶಾ ಸಹ ಇವತ್ತೇ ಹೇಳಿದ್ದಾರೆ ಏನು ಅಂದ್ರೆ ದೆಹಲಿಯ ಚುನಾವಣೆ ಮೋದಿಯ ಆಡಳಿತದ ಬಗ್ಗೆ ರೆಫರೆಂಡಮ್ ಅಲ್ಲ ಅಂತ. ಸೊ ಅದು ಏನು ಹೇಳುತ್ತೆ ಬಿಜೆಪಿಯ ಬಾಡಿ ಲ್ಯಾಂಗ್ವೇಜ್ ಏನು, ಅವ್ರು ಈಗಾಗಲೇ ಸೋಲು ಒಪ್ಕೊಂಡಿದ್ದಾರೆ ಅಂತ ಅನ್ಬಿಟ್ಟು. ಸರ್ ಹೇಳಿ. ನೋಡಿ, ಎರಡು ಮೂರು ನಾನೊಂದು ರವಿಯವರೆಗೂ ಒಂದು ಪ್ರಶ್ನೆ ಕೇಳಿಕೊಂಡು ಎರಡು ಮೂರು ಅಂಶವನ್ನು ನಾವು ಗಮನಿಸಬೇಕಾಗ್ತದೆ. ಒಂದನೇದು, ಈ ಪ್ರಚಾರಗಳ ಭರಾಟೆಯಲ್ಲಿ ಕಾಂಗ್ರೆಸ್ ಪಕ್ಷ ಅದು ತನ್ನ ಯಾವ ರೀತಿಯಲ್ಲಿ ಚುನಾವಣೆ ಎದುರಿಸ್ತದೆ ಅದೇ ರೀತಿಯಾದ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಹೋರಾಟ ನಡೆಸ್ತಾ ಇದೆ. ಈ ಚುನಾವಣೆಗಳ ಭರಾಟೆಯಲ್ಲಿ ಯಾಕೆ ಅಂತ ಹೇಳಿದ್ರೆ, ಮೋದಿಯವರು ಒಂದು ಕಡೆಯಿಂದ ಅದನ್ನು ನಾನು ಗೆಲ್ಲಬೇಕು ಅಂತ ಹೇಳುವ ಹುನ್ನಾರದಲ್ಲಿ ತಾನು ಭಾರತದ ಪ್ರಧಾನಿ ಅಂತ ಹೇಳುವ ಒಂದು ವ್ಯವಸ್ಥೆಯನ್ನು ಮರೆತು ಇವತ್ತು ಬರೇ ಡಿಲ್ಲಿಗೆ ಸೀಮಿತವಾಗಿ ಆ ಒಂದು ವ್ಯವಸ್ಥೆಯಲ್ಲಿ ತೊಡಗಿದ್ದಾರೆ. ಒಂದು ಎರಡನೇದು ಆ ಪಕ್ಷದ್ದು ಅಳಿವುಳಿನ ಪ್ರಶ್ನೆ ಫಸ್ಟ್ ಹೇಳಿದಾಗಿನೇ. ಈಗ ಮುಖ್ಯವಾಗಿ ಇಲ್ಲಿ ನೋಡುವಂತ ಇರೋದು, ಮೋದಿಯವರು ಎಲ್ಲಿವರೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಕಿರಣ್ ಬೇಡಿ ಅವರನ್ನು ಈಗ ನಮ್ಗೆ ಚೀಫ್ ಮಿನಿಸ್ಟರ್ ಆಗಿ ತಾವು ಬಿಜೆಪಿ ಇದು ಮಾಡಿದೆ. ನಾಳೆ ಕಿರಣ್ ಬೇಡಿ ಅವರನ್ನು ಗೆಲ್ಲಿಸುವಂತಹ ಸ್ಥಿತಿಯಲ್ಲಿ ಬಿಜೆಪಿ ಪಕ್ಷನೇ ಇಲ್ಲ ಅಂತ ಹೇಳುವ ಒಂದು ವರದಿನೂ ತಮ್ಗೆ ಗೊತ್ತಿರಲಿ. ನಾಳೆ ಒಂದು ವೇಳೆ ನಿಮ್ಮ ಪ್ರಕಾರ ಬಿಜೆಪಿ ಆಡಳಿತಕ್ಕೆ ಬಂದ್ರೆ ಕಿರಣ್ ಬೇಡಿ ಅವರು ಮುಖ್ಯಮಂತ್ರಿ ಒಂದು ವೇಳೆ ಸೋತ್ರೆ ಆಗ್ತಾರ ಇಲ್ಲ ಅಂತ ಹೇಳೋದಕ್ಕೆ ತಾವು ಉತ್ತರವನ್ನು ಕೊಡಬೇಕಾಗ್ತದೆ. ಒಂದು ಎರಡನೇದು ನಾನು ಹೇಳುವಂತಹದ್ದು, ಈಗ ಆಪ್ ಮತ್ತು ಆಪ್ ಸಿಂಗಲ್ ಪಾರ್ಟಿಯಿಂದ ಇವತ್ತು ಅಧಿಕಾರ ನಡೆಸಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಇವತ್ತು ಕಾಂಗ್ರೆಸ್ಸಿನ ಸಪೋರ್ಟ್ ನಿಂದ ಮಾತ್ರ ಅಲ್ಲಿ ಸರ್ಕಾರ ನಾನು ನಿಮ್ಗೆ ಮಾತ್ರ ಇವತ್ತು ನಮ್ಮ ದೆಹಲಿಯಲ್ಲಿ ಆದಂತಹ ಡೆವಲಪ್ಮೆಂಟ್ ಅದು ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳುವ ಒಂದು ಮಾತು ಇವತ್ತು ಜನರಿಗೆ ಏನಾಗಿದೆ. ಆಪ್ನವರು ನೋಡಿ, ನಾನು ಹೇಳೋದು ಕೇಳಿ, ಡೆವಲಪ್ಮೆಂಟ್ ಆಡದದ್ದು ಅಂತಹ ಒಂದು ಡೆವಲಪ್ಮೆಂಟ್ ಇತಿಹಾಸದಲ್ಲಿ ಕಾಣ್ಲಿಕ್ಕೆ ಆಗದಂತ ಡೆವಲಪ್ಮೆಂಟ್ ಆಗಿದೆ. ಹೇಳ್ಬೇಕು, ಮೆಟ್ರೋ ನೋಡಿ ಅಥವಾ ಇದನ್ನು ನಾನು ಹೇಳ್ತೇನೆ. ಮತ್ತೆ ಒಂದು ಮಾತನ್ನು ನಾವು ಅರ್ಥ ಮಾಡ್ಬೇಕು, ಗಮನಾರ್ಹವಾಗಿ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಜನರು ಆಶಾದಾಯಕರಾಗಿದ್ದಾರೆ. ಕೇಜ್ರಿವಾಲ್ ಬಂದ್ರು ನಾನು ಫ್ರೀ ಆಗಿ ಕರೆಂಟ್ ಕೊಡ್ತೇನೆ, ಅಥವಾ ಇನ್ನೊಬ್ರು ಬಂದ್ರು, ಮೋದಿ ಅವರು ಬಂದ್ರು, ನಾನೆಲ್ಲ ಸರಿ ಮಾಡಿಬಿಡ್ತೇನೆ ಅಂತ ಹೇಳಿ, ಇದೆಲ್ಲ ಜನ ಆಶಾವಾದದಿಂದ ಇವತ್ತು ನಂಬ್ತಾರೆ, ಜನ ಮಾತನ್ನು ನಂಬ್ತಾರೆ. ಆದ್ರೆ ಆ ಕಾರ್ಯ ಕೈಗೊಳ್ಳದಿದ್ರೆ ಖಂಡಿತವಾಗಿಯೂ ಹಿಂದಿನ ಸ್ಥಿತಿಗೆ ಎಲ್ಲಾನು ಇದು ಆದದ್ದು ಇದು ಪ್ರೂವ್ ಆಗಿ ಕಾಣ್ತದೆ. ಇವತ್ತು ಮೋದಿ ಅವರದ್ದು ನಾನು ಮಾತು ಹೇಳೋದಾದ್ರೆ, ಮೋದಿ ಅವರು ಯಾವ ರೀತಿಯಲ್ಲೆಲ್ಲ ಸರ್ ಅಕಾರ್ಡಿಂಗ್ ಟು ಯು ಅಂತ ಹೇಳಿ ಅಕಾರ್ಡಿಂಗ್ ಟು ಮೀ ಆಪ್ ಮತ್ತು ಕಾಂಗ್ರೆಸ್ನ ಜೊತೆಗಿನ ಸರ್ಕಾರ ಬರುತ್ತದೆ ಅಂತ ಹೇಳುವ ಧೈರ್ಯ ನನಗಿದೆ, ವಿಶ್ವಾಸ. ಇವತ್ತು ಖಂಡಿತವಾಗ್ಲೂ ಅಲ್ಲ. ಅವ್ರಿಗಾಗ್ಲೇ ಹೇಳ್ತಾ ಇದ್ರು, ಕಾಂಗ್ರೆಸ್ನವರಿಗಾಗ್ಲೇ ನಿರಾಶಾವಾದಿಗಳಾಗಿದ್ದಾರೆ ಅಂತಕ್ಕಂಥದ್ದನ್ನ. ಯಾಕೆಂದ್ರೆ ಆಶಾವಾದಿಗಳು ಈಗಾಗಲೇ ಅವ್ರ ಸ್ಥಿತಿ ಏನು ಗೊತ್ತಾಗಿದೆ. 4 ದಿವಸದ ಕೆಳಗಡೆ ಓಡಾಡ್ತಾ ಇದ್ದಾರೆ ಅಂತ ಇವ್ರಿಗೆ ಹೊರಗಡೆ ಬಂದು ಪ್ರಚಾರ ಮಾಡ್ತಕ್ಕಂಥ ಧೈರ್ಯವನ್ನು ಕಾಂಗ್ರೆಸ್ ಕಳ್ಕೊಂಡಿತ್ತು. ಈಗ 4 ದಿವಸದಿಂದ ಎಲ್ಲೋ, ಯಾಕೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಇರೋ ಶಕ್ತಿಯನ್ನಾರು ಉಳಿಸ್ಕೊಳ್ಬೇಕು, ಅಲ್ಲಿರ್ತಕ್ಕಂಥ ಕಾರ್ಯಕರ್ತರ ಪರವಾಗಿ ನಿಂತ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅವರ ನಾಯಕರು ಇವತ್ತು ಬೀದಿಗೆ ಬಂದಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕಿರಣ್ ಬೇಡಿ ಅವರದ್ದು ಅವ್ರನ್ನ ಮಾಡ್ತಾರಾ ಇಲ್ವಾ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಅಂತ ಕೇಳ್ತಾ ಇದ್ರಿ. ನಾವು ಅವ್ರನ್ನ ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರೆ ಎಲ್ರಿಗೂ ಚಾನ್ಸ್ ಕೊಡೋಣ. ರವೀಂದ್ರ ರೇಷ್ಮೆ ಸರ್, ಏನಾಗಬಹುದು, ವಾಟ್ ಮೇ ಬಿ ದ ರಿಸಲ್ಟ್ ನೀವು ಹೇಳೋ ಪ್ರಕಾರ? ಆಮ್ ಆದ್ಮಿ ಎರಡು ವಿಶಿಷ್ಟ ವ್ಯಕ್ತಿತ್ವದ ಅಭ್ಯರ್ಥಿಗಳ ನಡುವೆ ಸಂಘರ್ಷ ನಡೆದಿದೆ. ನಮ್ಮ ಗಟ್ ಫೀಲಿಂಗ್ ಏನಂತಂದ್ರೆ ಎಲ್ಲ ಒಂದ್ ಕಡೆ ಆಮ್ ಆದ್ಮಿಗೆ ನಿಚ್ಚಳ ಬಹುಮತ ಬರೋ ಸಾಧ್ಯತೆ ಇದೆ. ನಿಚ್ಚಳ ಕಾಂಗ್ರೆಸ್ಸಿನ ಮರ್ಜು ಮಲಾಜ್ ಬೇಕಾಗುದಿಲ್ಲ ಅಂತ ಕಾಣುತ್ತೆ. ನಿಚ್ಚಳ ಅಂತಂದ್ರೆ ಸರಳ ಕಡೆ 2 ದಿನಗಳ ನೀವು ಮೋದಿ ಪ್ರಭಾವ, ಪ್ರಚಾರ ಆರ್ಭಟ ಅದೆಲ್ಲ ನೋಡಿದ್ರಲ್ಲ. ಆಮೇಲೆ ಸಂಪನ್ಮೂಲ ಎಷ್ಟಿದೆ ಅವ್ರಿಗೆ? ಹೌದು ಅವರ ಸುಮಾರು 250 ಜನ ಎಂಪಿಗಳಲ್ಲಿದ್ದಾರೆ. ಎಲ್ಲ ಮಂತ್ರಿಗಳಲ್ಲಿ ಅರ್ಧ ಸಚಿವ ಸಂಪುಟದ 25 ಜನ ಉಪಚುನಾವಣೆ ತರ ಮುಖಾಂತರ ಬರುತ್ತೆ. ದುಡ್ಡು ಕೊಡೋಕ್ಕಾಗದಲ್ಲೇ ಇರ್ತಕ್ಕಂಥ ಕಂಪನಿಗಳು, ಪ್ರಾಫಿಟ್ ಅಲ್ಲೇ ಇಲ್ದಲೆ, ಹೆಸರಿಲ್ದಲೇ ಇರ್ತಕ್ಕಂಥ ಕಂಪನಿಗಳು ಬಿಜೆಪಿಗಲ್ಲ. ಇದು ತಾವು ಒಂದು ವೇಳೆ ಅಧಿಕಾರಕ್ಕೆ ಬಂದ್ರು ತಮ್ಗೇನು ಕೊಂಬು ಬರುವಂತ ಪ್ರಶ್ನೆ ಏನಿಲ್ಲ ಇದರಲ್ಲಿ. ಇಡೀ ಸಿಸ್ಟಮ್ ಇವತ್ತು ಥ್ಯಾಂಕ್ ಯು ವೆರಿ ಮಚ್ ಸರ್. ತಮಗೆ ಥ್ಯಾಂಕ್ ಯು ರವಿ ಸುಬ್ರಹ್ಮಣ್ಯ ಅವರೇ, ಥ್ಯಾಂಕ್ ಯು ರವೀಂದ್ರ ರೇಷ್ಮೆ, ತಮಗೂ ಕೂಡ ಧನ್ಯವಾದ. ಸೊ ಒಂದು ಪ್ರಶ್ನೆ ಇಲ್ಲಿ ಆಗ್ಲೇ ರವೀಂದ್ರ ರೇಷ್ಮೆ ಅವರು ಹೇಳಿದ್ರು, ಎವ್ರಿಥಿಂಗ್ ಇಸ್ ಫೇರ್ ಇನ್ ವಾರ್ ಅಂಡ್ ಲವ್ ಅಂತ ಅನ್ಬಿಟ್ಟು. ಇದನ್ನ ಯುದ್ಧ ಅಂತ ಅನ್ಕೊಳ್ಳೋದಾದ್ರೆ ಸಣ್ಣ ಪುಟ್ಟ ಮಾತುಗಳು, ಕೇಜ್ರಿವಾಲ್ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಅಥವಾ ಬಿಜೆಪಿ ಮೇಲೆ ಆರೋಪ ಮಾಡ್ತಕ್ಕಂಥದ್ದು, ಮೋದಿ ಅವರು ಇಡೀ ದೇಶವನ್ನ ಮರೆತು ಇಡೀ ಕೇವಲ ದೆಹಲಿನಲ್ಲಿ ಮೊಕ್ಕಾಂ ಹೂಡಿದ್ದಾರೆ ಅಂತಕ್ಕಂಥದ್ದು, ಇವೆಲ್ಲವೂ ಕೂಡ. ಆದ್ರೆ ಮತದಾರರ ಮನಸ್ಸಿನಲ್ಲಿ ಯಾವ ಅಂಶಗಳು ಕೂತಿದೆ ಇವತ್ತಿಗೂ ಕೂಡ,
ಆಮೇಲೆ ಇವತ್ತು ಮತ್ತೆ ನಾಳೆ ಮನೆ ಮನೆ ಪ್ರಚಾರ ಏನು ನಡೆಯುತ್ತೆ, ಏನೋ ಬಿಜೆಪಿಯವರು ರಹಸ್ಯವಾದ ಪಾಂಪ್ಲೆಟ್ಗಳು ಅಂದ್ರೆ ಕೆಲವು ಪ್ರಶ್ನೆಗಳನ್ನ ಜನರನ್ನೇ ಕೇಳ್ತಾ ಇದ್ದಾರಂತೆ, ನೀವು ಕೇಜ್ರಿವಾಲ್ ಬಗ್ಗೆ ಏನು ಅರ್ಥಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು. ಇದು ಕೂಡ ಏನಾದರೂ ಮಿರಾಕಲ್ ಮಾಡಬಹುದಾ? ಇದಕ್ಕೆ ಪ್ರತಿತಂತ್ರವಾಗಿ ಕೇಜ್ರಿವಾಲ್ ಅವರು ಕೂಡ ಏನಾದರೂ ತಂತ್ರವನ್ನ ಹೆಣಿತಾರ? ಸೊ ಒಟ್ಟಾರೆ 7ನೇ ತಾರೀಕು ಮತದಾರ ಎಲ್ಲರ ಭವಿಷ್ಯವನ್ನ ಬರಿತಾ ಇರ್ತಕ್ಕಂಥದ್ದು. 10ನೇ ತಾರೀಕು ಗೊತ್ತಾಗುತ್ತೆ. ಅದಾದ ನಂತರ ರಾಜಕೀಯ ಪ್ರೌಢತೆ, ರಾಜಕೀಯ ಪ್ರಬುದ್ಧತೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ದೆಹಲಿ ಮತದಾರ ನಿಜಕ್ಕೂ ಯಾವ ಅಂಶಕ್ಕೆ ಬೆಲೆ ಕೊಟ್ಟಿದ್ದಾನೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.